ಈ ಟನೆಲಿಂದ ಹಾಗಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗೋದಿಲ್ಲ ಅಂತ ನೀವು ಹೇಳ್ತಿರೋದಾ? ಯಾಕೆ ಅಂತಂದರೆ ಈ ಎಕ್ಸಿಟ್ ಎಂಟ್ರಿ ರೋಡ್ಸಲ್ಲಿ ಇನ್ನೂ ಕಂಜೆಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಇದು ಇಟ್ಸ್ ಅ ವೆರಿ 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 ಬ್ಯಾಡ್ ಡಿಸಿಷನ್. ಪರಿಸರಕ್ಕೆ ಹಾನಿಯಾಗತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ವಾದವನ್ನ ಮುಂದೆಡೆ ತಂದಿದ್ದಾರೆ. ನಿಜ, ಅದು ಒಪ್ಕೋತೀನಿ, ನಾನು ಖಂಡಿತ ಒಪ್ಕೋತೀನಿ. ತೆರಿಗೆದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಏನಾದ್ರು ಮತ್ತೆ ಜಾಸ್ತಿ ಆಗ್ಬೋದಾ? ಟ್ಯಾಕ್ಸ್ಗಳು ಜಾಸ್ತಿ ಆಗ್ಬೋದಾ ಅಂತ ಒಂದು ದುಡ್ಡು ಸುಡ್ತಾ ಇದ್ದಾರೆ. ಓಕೆ, ಯಾರು ಅವ್ರ ಸ್ವಂತ ದುಡ್ಡಲ್ಲ, ಜನರ ದುಡ್ಡು, ಏನು ಬಡ ದೇಶದ, ಬಡ ರಾಜ್ಯದ, ಬಡ ಜನರ ದುಡ್ಡು. ಬರೀ ಒಂದು ಅಂಡರ್ ಪಾಸ್ ಇದ್ದರೆ, ಪುಟಾಣಿ ಅಂಡರ್ ಪಾಸ್ ಇದ್ದರೆ ಮಳೆ ಬಂದಾಗ ಅಲ್ಲಿ ನೀರು ನಿಲ್ಲುತ್ತೆ. ಅದನ್ನು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರಲ್ಲ, ಇವ್ರಿಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಇವ್ರಿಗೆ ಸುರಂಗ ಕಟ್ಟಿ ಏನು ಮಾಡ್ತಾರೆ? ಅಥವಾ ಇವ್ರು ದುಡ್ಡು ಮಾಡ್ಕೊಳ್ಳೋದು ಅಂದರೆ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ಮುನ್ನೆಲೆಗೆ ತಂದಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದಲ್ಲ ಅಂತ ಹೇಳೋ ಜವಾಬ್ದಾರಿ ಇವ್ರದ್ದು. ಹೌದು. ಓಕೆ, ಅವ್ರು ಸುಮ್ಮನೆ ಇದ್ದಾರೆ ಅಂತಂದರೆ ನಿಜನೇ ಇರ್ಬೋದೇನೋ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊತೀನಿ, ಸರ್ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಬೆಂಗಳೂರಿಗೆ ಶಾಪ ಹಾಕಬೇಡಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಸಾವಿರಾರು ಹೊಸ ವಾಹನಗಳು ರೋಡಿಗಿಳಿತಾ ಇದೆ. ಇದರಿಂದ ನಗರದಲ್ಲಿ ವಾಯು ಮಾಲಿನ್ಯ, ಟ್ರಾಫಿಕ್ ಸಮಸ್ಯೆ ವಿಪರೀತ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ರಾಜಧಾನಿ ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ಹೆಬ್ಬಾಳದ ಎಸ್ಟಿಮ್ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುಮಾರು 16.5 ಕಿಲೋಮೀಟರ್ ದೂರದ ಅವಳಿ ಸುರಂಗ ಮಾರ್ಗ ನಿರ್ಮಿಸೋದು ರಾಜ್ಯ ಸರ್ಕಾರದ ಯೋಜನೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಯೋಜನೆಯನ್ನ ಅತ್ಯಂತ ಆಕ್ರಮಣಕಾರಿಯಾಗಿ ಮುನ್ನಡೆಸತೊಡಗಿದ್ದಾರೆ. ಸೊ ಯೋಜನೆಯ ಹಾಲಿ ಅಂದಾಜು ವೆಚ್ಚ 17,800 ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ. ಸೊ ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣದಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಪರಿಸರದ ಮೇಲಾಗುವಂತಹ ಪರಿಣಾಮಗಳೇನು? ತರಾತುರಿಯಲ್ಲಿ ಸುರಂಗ ಮಾರ್ಗ ಬೇಕಾ? ಈ ರಸ್ತೆ ಸುರಂಗ ಮಾರ್ಗ ಬೇಕಾ ಅಥವಾ ಬೇರೆ ಯಾವುದಾದ್ರೂ ಪರ್ಯಾಯ ಮಾರ್ಗಗಳಿದೆಯಾ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಕನ್ನಡ ಭಾರತೀಯರು ಸಂಘಟನೆಯ ಸಂಚಾಲಕರಾಗಿರುವಂತಹ ರಮೇಶ್ ಬೆಲ್ಲಂಕೊಂಡ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಸರ್, ಈಗಾಗಲೇ ಟ್ರಾಫಿಕ್ಗೆ ಒಂದು ಸೊಲ್ಯೂಷನ್ ಅಂತಂದರೆ ಈ ಒಂದು ಸುರಂಗ ಮಾರ್ಗವನ್ನು ತೋಡೋದು, ಇಲ್ಲ ಈ ಒಂದು ಟನಲ್ ಅನ್ನು ಕೊರೆಯೋದು, ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀವು ನೋಡಿದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದ, ಈ ವಿರೋಧ ಆದರೂ ಯಾಕೆ? ಇಲ್ಲ, ಇದು ಸ್ವಲ್ಪ ನಾನು ಸರಿ ಮಾಡ್ತೀನಿ. ನಾನು ಟನಲ್ಗೆ ವಿರೋಧ ಅಲ್ಲ, ಟನಲ್ ರಸ್ತೆಗೆ ವಿರೋಧ. ಅವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಟನಲ್ ರೋಡು ಯಾವುದೇ ಟ್ರಾಫಿಕ್ ಡಿಕಂಜೆಷನ್ ಆಗೋದಿಲ್ಲ. ಇಟ್ಸ್ ಎ ಡಿಸಾಸ್ಟರ್. ಬೆಂಗಳೂರಿಗೆ ಶಾಪ ಹಾಕ್ದಂಗೆ ಮಾಡ್ತಾ ಇದ್ದಾರೆ ಇವರು. ಅವ್ರಿಗೆ ಅದು ಬೆಂಗಳೂರಿಗೆ ಶಾಪ ಹಾಕೋದು ಉದ್ದೇಶ ಅಲ್ಲ ಅವ್ರದ್ದು, ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಆ ರೀತಿ, ಅದ್ರ ಪರಿಣಾಮ ಆ ರೀತಿ ಆಗುತ್ತೆ. ಸೊ ಇಟ್ಸ್ ಬೇಕಾಗಿರೋದು ಸುರಂಗ ಮೆಟ್ರೋ ಸಿಸ್ಟಮ್. ಓಕೆ, ಎಕ್ಸ್ಟೆನ್ಸಿವ್ ವ್ಯಾಪಕ ಸುರಂಗ ಮೆಟ್ರೋ ಜಾಲ ಬೇಕು. ಮೆಟ್ರೋ ಇವ್ರು ಏನು ಮಾಡ್ತಾ ಇದ್ದಾರೆ? ಹೆಬ್ಬಾಳದಿಂದ ಸಿಲ್ಕ್ ರೋಡ್ಗೆ ಒಂದು ಟನಲ್ ರೋಡ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಇವಾಗ ಬೆಂಗಳೂರನ್ನ ನೀವು ಒಂದು ಚಿತ್ರಣ ಮಾಡಿಕೊಂಡ್ರೆ, ಏನೊಂದು ಅಂದಾಜಾಗ ಒಂದು ಸರ್ಕಲ್ ಥರ ಹಾಕ್ಕೊಂಡ್ರೆ, ಒಂದು ಗಡಿಯಾರದ ಸರ್ಕಲ್ ಥರ ನೋಡಿದ್ರೆ ಬೆಂಗಳೂರಲ್ಲಿ ಎಲ್ಲ ಒಂದು ಕಾಲದಿಂದ 1.5 ಕೋಟಿ ಜನ ವಾಸ ಮಾಡ್ತಾರೆ ಈಗ, ಹೌದಾ? ಬೆಂಗಳೂರಲ್ಲಿ ಎಲ್ಲ ಕಡೆ ಜನ ಇರ್ತಾರೆ. ಅವ್ರು ಎಲ್ಲ ಬೇರೆ ಕಾರಣಗಳಿಗೆ ಎಲ್ಲರೂ ಎಲ್ಲ ಕಡೆಯಿಂದ, ಅವರಿರೋ ಕಡೆಯಿಂದ ಎಲ್ಲ ಕಡೆಗೂ ಓಡಾಡ್ತಾರೆ. ಸೊ ಹಾಗಾಗಿ ಟ್ರಾಫಿಕ್ ಕಂಜೆಷನ್ ಎಲ್ಲ ಕಡೆ ಇದೆ. ಏನು ಬರೀ ಹೆಬ್ಬಾಳದಿಂದ ಸಿಲ್ಕ್ ರೋಡ್ ಹೋಗೋರಿಗೆ ಮಾತ್ರ ಕಂಜೆಷನ್ ಇದೆಯಾ? ಸಿಲ್ಕ್ ರೋಡಿಂದ ಹೆಬ್ಬಾಳದ ಕಡೆ ಹೋಗೋರಿಗೆ ಮಾತ್ರ ಕಂಜೆಷನ್ ಇದೆ? ಇದು ಟೋಟಲಿ ಇದು ಅರ್ಥಹೀನ. ಅವ್ರು ಮಾಡ್ತಾ ಇರೋದು ಅರ್ಥಹೀನ ಅಷ್ಟೇ ಅಲ್ಲ, ಆ್ಯಕ್ಚುಲಿ ಹಾನಿಕರ, ಭಾಳ ಹಾನಿಕರ. ಈ ಟನೆಲಿಂದ ಹಾಗಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗೋದಿಲ್ಲ ಅಂತ ನೀವು ಹೇಳ್ತಿರೋದಾ? ಕಡಿಮೆ ಆಗೋದಿಲ್ಲ ಬಿಡಿ. ಈಗ ಇರೋಷ್ಟೇ ಇದ್ರೇನು ಮೇ ಬಿ ಅಷ್ಟೇ ಅಪೇಕ್ಷೆ ಪಡ್ಬೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ. ಆ್ಯಕ್ಚುಲಿ ಇನ್ನೂ ಹೊಲಸು ಆಗ್ಬೋದು. ಯಾಕೆ ಅಂತಂದರೆ ಈ ಎಕ್ಸಿಟ್ ಎಂಟ್ರಿ ರೋಡ್ಸಲ್ಲಿ ಇನ್ನೂ ಕಂಜೆಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇವರು ಟನಲ್ ರೋಡ್ಗೆ 80 ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಗೋದಕ್ಕೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 80 ಕಿಲೋಮೀಟರ್ಸ್ ಬಿಡಿ, ಸದ್ಯ ಸರ್ಫೇಸ್ ರೋಡ್ ಮೇಲೆ ಹೋಗೋದಕ್ಕಿಂತ ಏನಾದ್ರು ಸ್ವಲ್ಪ ಜೋರ ಫಾಸ್ಟಾಗಿ ಹೋದ್ರೂ ಉಂಟು, ಅದೂ ಇಲ್ಲದೆ ಇರ್ಬೋದು. ಯಾಕೆ ಅಂತಂದರೆ ಸರ್ಫೇಸ್ ರೋಡ್ ಮೇಲೆ ಏನು ಟ್ರಾಫಿಕ್ ಕಂಜೆಷನ್ ಇದೆ, ಆ ಟನಲ್ಗೂ ಬ್ಯಾಕಪ್ ಆಗುತ್ತೆ. ಸೊ ಟನಲ್ ಇರ್ಬೋದು, ಆ ಟನಲ್ ತುಂಬ ಕಾರುಗಳು ಬ್ಯಾಕಪ್ ಆಗಿದ್ದರೆ ಎಲ್ಲೇ ಹೋಗ್ತೀರಿ ನೀವು? ಸೊ ಇಟ್ಸ್ ಎ ವೆರಿ 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 ಬ್ಯಾಡ್ ಡಿಸಿಷನ್. ತುಂಬ ಅರ್ಥಹೀನ. ಯಾತಕ್ಕೆ ಈ ಥರ ಮಾಡಿದ್ದಾರೆ? ಐ ಮೀನ್, ನಾನು ಇಂಜಿನಿಯರ್ ಅಲ್ಲ, ಬಟ್ ನಂದು ವೈದ್ಯಕೀಯ ಹಿನ್ನೆಲೆ, ನಂದು ವೈಜ್ಞಾನಿಕ ವೈದ್ಯಕೀಯ ಹಿನ್ನೆಲೆ. ಬಟ್ ಅವ್ರಿಗೆ DK ಶಿವಕುಮಾರ್ ಅವರು ಇದಕ್ಕೆ ಮುಂದಾಳತ್ವ ತೊಗೊಂಡಿದ್ದಾರೆ. ಅವರು ಇಂಜಿನಿಯರ್ ಅಲ್ಲ ನಂಗೆ ಗೊತ್ತಿರೋ ಹಾಗೆ, ಆದರೆ ಅವ್ರಿಗೆ ಎಂಥ ಇಂಜಿನಿಯರ್ ಇಂದ ಬೇಕಾದರೂ ಕನ್ಸಲ್ಟೇಷನ್ ತೊಗೋಬೋದು. ಇನ್ಫ್ಯಾಕ್ಟ್ DPR ಮಾಡಿದ್ದಾರೆ ಯಾರೋ ಒಂದು ಕನ್ಸಲ್ಟೆನ್ಸಿ ಅವರು. ಓಕೆ, ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ ಅವರು ಇನ್ಚಾರ್ಜ್ ಇದ್ದಾರೆ ಇದಕ್ಕೆ, ರೈಟ್? ಕರ್ನಾಟಕ ಸರ್ಕಾರ, ರೈಟ್?
ಏನು ಎಲ್ಲ ಎಷ್ಟು ಅಧಿಕಾರ ಬೇಕೋ ಅಷ್ಟು ಅಧಿಕಾರ ಇದೆ, ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡಿದೆ. ಅವ್ರು ಎಂಥ ಇಂಜಿನಿಯರಿಂಗ್ ಎಂಥ ಒಳ್ಳೆ ಸಲಹೆ ಬೇಕಾದ್ರೂ ತೊಗೋಬೋದು. ಬಟ್ ಏನು ಈ ಥರ ಮಾಡ್ತಾ ಇದ್ದಾರೆ ಅರ್ಥ ಆಗೋದಿಲ್ಲ. ಐ ಮೀನ್ ತುಂಬ 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 ಕಚಡ ಮಾಡ್ತಾ ಇದ್ದಾರೆ. ಓಕೆ, ನೀವು ಅವೈಜ್ಞಾನಿಕ ಅಂತ ಒಂದು ಪದ ಬಳಸಿದ್ರಿ. ಅವೈಜ್ಞಾನಿಕ ಅಂತ ಹೇಳೋಕೆ ನಿಮ್ಮ ಹತ್ರ ವೈಜ್ಞಾನಿಕ ಕಾರಣಗಳಿದೆಯಾ? ಏನಾದರೂ ಹೇಳ್ತೀನಿ ನೋಡಿ, ಅಂಕಿ ಅಂಶಗಳೇನಾದರೂ ಇದೆಯಾ? ಹೇಳ್ತೀನಿ, ತುಂಬ ಇದೆ. ಓಕೆ, ತುಂಬ ಇದೆ. ಈಗ ಬೆಂಗಳೂರಲ್ಲಿ ಮೆಟ್ರೋ ಸಿಸ್ಟಮ್ ಇದೆ. ಓಕೆ, ಆ್ಯಕ್ಚುಲಿ ಅದು ಕವರೇಜ್ ಬಹಳ ಕಡಿಮೆ ಇದೆ. ಇವಾಗ ಉದಾಹರಣೆಗೆ ಡೆಲ್ಲಿಗೆ ಹೋಲಿಸ್ಕೊಂಡ್ರೆ ಕವರೇಜ್ ತುಂಬ ಕಡಿಮೆ ಇದೆ. ಇಲ್ಲಿ ಡೆಲ್ಲಿಲಿ ಈಗ ಇರೋ ಕವರೇಜ್ ಎಲ್ಲ ಇನ್ನೂ ಕಟ್ತಾನೇ ಇದ್ದಾರೆ ಅವರು. ಓಕೆ, ಬೆಂಗಳೂರಲ್ಲಿ ತುಂಬ ವ್ಯಾಪಕವಾಗಿ ಮೆಟ್ರೋ ಸಿಸ್ಟಮ್ ಮಾಡಬೇಕು. ಅಂಡರ್ಗ್ರೌಂಡ್ ಮೆಟ್ರೋ ಇರಲಿ ಅಥವಾ ಓವರ್ ಹೆಡ್ ಮೆಟ್ರೋ ಇರಲಿ ಮಾಡಬೇಕು. ಒಟ್ಟಿನಲ್ಲಿ ಮೆಟ್ರೋ ಸಿಸ್ಟಮ್ ಇರಬೇಕು. ಅಂಕಿಅಂಶಗಳು ಹೇಳ್ತೀನಿ. ಇವಾಗ ಒಂದು ಯಾಕೆಂದರೆ ನಾನು ಹೇಳ್ತಿದ್ದು, ನಾನು ಸುರಂಗಕ್ಕೆ ವಿರೋಧ ಅಲ್ಲ, ಸುರಂಗ ರಸ್ತೆಗೆ ವಿರೋಧ. ಸುರಂಗ ಮೆಟ್ರೋ ಬೇಕು. ಓಕೆ, ಸುರಂಗ ಮೆಟ್ರೋ ಜಾಲ ಬೇಕು ನಮಗೆ, ಅಂಡರ್ಗ್ರೌಂಡ್. ಓಕೆ, ಎಲ್ಲಿ ಸುರಂಗ ಮೆಟ್ರೋ ಜಾಲ ಅವಶ್ಯಕತೆ ಇದೆ ಸುರಂಗ ಮೆಟ್ರೋ ಜಾಲ, ಎಲ್ಲಿ ಓವರ್ ಹೆಡ್ ಮೆಟ್ರೋ ಜಾಲ ಸಾಧ್ಯತೆ ಇದೆ ಸೂಕ್ತ ಅನಿಸಿದ್ರೆ ಓವರ್ ಹೆಡ್. ಒಟ್ಟಲ್ಲಿ ಮೆಟ್ರೋ ಜಾಲ ಬೇಕು ನಮಗೆ. ಒಂದು ಮೆಟ್ರೋ ಟ್ರೈನಲ್ಲಿ, ಈಗ ಬೆಂಗಳೂರಲ್ಲಿರೋ ಮೆಟ್ರೋ ಟ್ರೈನಲ್ಲಿ 6 ಕೋಚಸ್ ಇದೆ. ಒಂದು ಮೆಟ್ರೋ ಟ್ರೈನಲ್ಲಿ ಈಗ ಇದೆಲ್ಲ ಬೈದ್ವಿ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ಈ ಅಂಕಿಅಂಶಗಳು ಮಾಹಿತಿ ಸಿಕ್ಕುತ್ತೆ. 2000 ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ಬೋದು. ಇವಾಗ ಕಂಜೆಷನ್ ಯಾತಕ್ಕಾಗತ್ತೆ? ಓಕೆ, ಇದನ್ನು ಆ DPR ಅಲ್ಲೂ ಒಂದು ಡಯಾಗ್ರಾಮ್ ಹಾಕಿದ್ದಾರೆ. ಕಂಜೆಷನ್ ಜನ ಯಾತಕ್ಕೆ ಸಂಚಾರ ಮಾಡ್ತಾರೆ ಅಂತ ಪೀಕ್ ಅವರ್ಸಲ್ಲಿ ಅವ್ರು ಹಾಕಿರೋದು. 70% ಅಂದರೆ 70% ಜನ ಅವರು ಕೆಲಸಕ್ಕೆ ಹೋಗೋದು, ಕೆಲಸದಿಂದ ವಾಪಸ್ ಬರೋದಕ್ಕೋಸ್ಕರ ಸಂಚಾರ ಮಾಡ್ತಾರೆ. ಆಮೇಲೆ ಒಂದು 15% ಅವರು ಬೆಂಗಳೂರಲ್ಲಿ ವ್ಯಾಪಾರಕ್ಕೋಸ್ಕರ ಸಂಚಾರ ಮಾಡ್ತಾರೆ. ಇನ್ನು ಮಿಕ್ಕಿದೆಲ್ಲ ಸೇರಿ 15%. ಓಕೆ, ಸೊ ಸಂಚಾರ ದಟ್ಟಣೆ ಇಡೀ ದಿನದಲ್ಲಿರುತ್ತೆ. ಆ್ಯಕ್ಚುಲಿ ಬರೀ ಪೀಕ್ ಅವರ್ಸ್ ಅಲ್ಲ, ಬೆಂಗಳೂರಲ್ಲಿ ಎಲ್ಲೇ ಹೋಗಿದ್ರು ಕೂಡ ಸಂಚಾರ ಮಾಡೋದು ಇಟ್ಸ್ ಪ್ರಾಬ್ಲಮ್ ಈಗ. ಓಕೆ, ಸೊ ನಿಮಗೆ ಸಂಚಾರಿಗಳು, ಪ್ರಯಾಣ ಮಾಡೋರು, ಪ್ರಜೆಗಳು, ಓಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಯಾವುದು ಸುಲಭವಾದ ವ್ಯವಸ್ಥೆ ಚೆನ್ನಾಗಿದ್ದರೆ, ಸುಲಭವಾದ ಅವ್ರಿಗೆ ಕೈಗೆಟುಕುವ ಕಾಸ್ಟ್ಲಿ ಅಲ್ಲದೆ ಇರುವಂಥ ವ್ಯವಸ್ಥೆ ಚೆನ್ನಾಗಿ ಅದರಲ್ಲಿ ಹೋಗ್ತಾರೆ. ಸೊ ಅದಕ್ಕೆ ಸೂಕ್ತವಾದ ಸಿಸ್ಟಮ್ ಮೆಟ್ರೋ ಸಿಸ್ಟಮ್. ಓಕೆ, ಮೆಟ್ರೋ ಟ್ರೈನ್ ಸಿಸ್ಟಮ್, ಕಾರುಗಳಲ್ಲ. ಓಕೆ, ಆ್ಯಂಡ್ ಸೊ ಆ ರೀತಿ ನೋಡಿಕೊಂಡ್ರೆ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದರೆ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು, ಎಷ್ಟು ಜನ ಸಾರಿಗೆ ಮಾಡಿಸ್ಬೋದು ಅಂತ ನೋಡಿದ್ರೆ, ಒಂದು ಟ್ರೈನಲ್ಲಿ ನಾನು ಹೇಳ್ದಂಗೆ 2000 ಜನ ಟ್ರಾವೆಲ್ ಮಾಡ್ಬೋದು. ಬೆಂಗಳೂರು ಮೆಟ್ರೋ ಸಿಸ್ಟಮ್ ಕೆಪಾಸಿಟಿ ಹೇಗಿದೆ ಅಂದರೆ ಅವ್ರ ಡಿಸೈನ್ ಕೆಪಾಸಿಟಿ. ಈಗ ನಿಮಗೆ ಗೊತ್ತಿರೋಗೆ ಪೀಕ್ ಅವರ್ಸಲ್ಲಿ ಪ್ರತಿ 3 ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರುತ್ತೆ. ಬಟ್ ಆ್ಯಕ್ಚುಲಿ ಇದ್ರ ಕೆಪಾಸಿಟಿ 1.5 ನಿಮಿಷಕ್ಕೆ ಒಂದು ಟ್ರೈನ್ ಬರುವಷ್ಟು ಕೆಪಾಸಿಟಿ ಇದೆ. ಸೊ ಒಂದು ವೇಳೆ 1 ಗಂಟೆಗೆ ಪೀಕ್ ಅವರ್ಸ್ ಅಂತ, ತುಂಬ ಪೀಕ್ ಅವರ್ಸ್ ಅಂತ ಇಟ್ಕೊಳ್ಳಿ, 1 ಗಂಟೆಗೆ ಎಷ್ಟು ಟ್ರೈನ್ಗಳು ಹೋಗ್ಬೋದು, ಎಷ್ಟು ಜನ ಸಾರಿಗೆ ಎಷ್ಟು ಜನಕ್ಕೆ ಸಾರಿಗೆ ವ್ಯವಸ್ಥೆ ಕೊಡ್ಬೋದು ಅಂತ ನೋಡಿದ್ರೆ, 1.5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಅಂದರೆ 1 ಗಂಟೆಗೆ 40 ಟ್ರೈನ್ ಆಯಿತು. 40 ಟ್ರೈನ್ ಅಂದರೆ 80,000 ಜನ ಪಬ್ಲಿಷ್ ಕೆಪಾಸಿಟಿ ಇದಕ್ಕೆ. ಓಕೆ, 80,000 ಜನ ಕಾರುಗಳಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕಾರುಗಳು ಬೇಕಾಗುತ್ತೆ ಗೊತ್ತಾ? ಅದೇ 1 ಗಂಟೆಗೆ ಸಾರಿಗೆ ವ್ಯವಸ್ಥೆ. ಇದನ್ನು ಈ ಡೇಟಾ ಎಲ್ಲ ಇದೆ. ಈ DPR ಅಲ್ಲಿ ಹಾಕಿರೋದು ಅವರ ಈ ಟನಲ್ ರೋಡ್ ಕೆಪಾಸಿಟಿ 1 ಗಂಟೆಗೆ 1200ರಿಂದ 1800 ಕಾರುಗಳು ಹೋಗ್ಬೋದು. ಓಕೆ, ಒಂದು ಕಾರಲ್ಲಿ ಎಷ್ಟು ಜನ ಹೋಗ್ಬೋದು? ಸರಾಸರಿ ಐ ಮೀನ್ ಮೋಸ್ಟ್ ಕಾರ್ 5 ಜನ ಅಥವಾ 7, 8, 9 ಜನ ಕೂತ್ಕೊಳ್ಳುವಂಥ ಗಾಡಿಗಳಿದ್ರೂ ಕೂಡ ಅದರಲ್ಲಿ ಐ ಮೀನ್ ಕೆಲವರೇ ಹೋಗ್ತಾರೆ ಯಾವಾಗ ಮೋಸ್ಟ್ಲಿ. ಹೌದಾ? ಇನ್ನೊಂದು, ಈ ಮೆಟ್ರೋ ಸಿಸ್ಟಮ್ಗೂ, ಮೆಟ್ರೋ ಇಸ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಕಾರುಗಳದ ಪ್ರೈವೇಟ್. ಓಕೆ, ನೀವು ಬಸ್ಸಲ್ಲಿ ಬರೋದಾಗಲಿ ಮೆಟ್ರೋ ಟ್ರೈನಲ್ಲಿ ಬರೋದಾಗಲಿ, ಅಲ್ಲಿ ನೀವು ಒಂದು ಯಾವುದೋ ಒಂದು ಕೋಚಲ್ಲಿ ಹೋಗಿ ಒಳಗೆ ಕೂತಿದ್ರೆ ನಿಂತಿದ್ರೆ, ನಿಮ್ಮ ಸುತ್ತಮುತ್ತಲ ಇರೋರೆಲ್ಲ ಕೋಚಲ್ಲಿರೋರು ಯಾರಿಗೂ ಮೋಸ್ಟ್ಲಿ ನಿಮಗೆ 99.99% ಯಾರೂ ಪರಿಚಯ ಇರೋದಿಲ್ಲ. ಅಂದರೆ ಸ್ಟ್ರೇಂಜರ್ಸ್ ಜೊತೆ ನೀವು ಹೋಗ್ಬೋದು, ಅಪರಿಚಿತರ ಜೊತೆ ಅದೇ ಬಸ್ಸಲ್ಲಿ ಅದೇ ಟ್ರೈನಲ್ಲಿ ಹೋಗ್ಬೋದು. ನೀವು ನಿಮ್ಮದು ಒಂದು ಪರ್ಸ್ನಲ್ ಕಾರ್ ಆದರೆ ನೀವು ಅಪರಿಚಿತರನ್ನು ಕುಡಿಸ್ತೀರಾ? ಮುಂದೆ ಏನಾಗುತ್ತೆ? ಭಯ ಆಗುತ್ತೆ ಅಲ್ವಾ? ಅಥವಾ ಅಪರಿಚಿತರು ನಿಮ್ಮನ್ನು ಬಂದು ಅವ್ರ ಕಾರಲ್ಲಿ ಕೂತ್ಕೊಳ್ಳೋ ನೀವು ಕೂತ್ಕೊತಾರೆ, ಭಯ ಆಗುತ್ತೆ. ಹಾಗಾಗಿ ಒಂದು ಕಾರಲ್ಲಿ 5-6 ಜನ ಏನೋ ಕರ್ಕೊಂಡೋಗೋ ಸಾರಿಗೆ ಮಾಡೋ ಕೆಪಾಸಿಟಿ ಇದ್ದರೂ ಕೂಡ ಸಾಮಾನ್ಯವಾಗಿ ಸರಾಸರಿ ಈ ಕಾರಣದಿಂದ, ಅಂದರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್, ಖಾಸಗಿ ಸಂಚಾರ ವ್ಯವಸ್ಥೆ, ಅದು ಪಬ್ಲಿಕ್ ಸಂಚಾರ ವ್ಯವಸ್ಥೆ. ಹಾಗಾಗಿ ಸರಾಸರಿ 2-3 ಇದ್ದರೆ ಹೆಚ್ಚು.
ಅಂದರೆ ಸುಮಾರು ಸರ್ತಿ ಒಬ್ಬರೇ ಹೋಗ್ತಾರೆ, ಕೆಲವು ಸರ್ತಿ 4-5 ಜನ ಹೋಗ್ಬೋದು, ಕೆಲವು ಸರ್ತಿ ಏನು ಎಸ್ ಯು ವಿಗಳಲ್ಲಿ 7 ಜನ ಕೂತ್ಕೊಂಡು ಹೋಗ್ಬೋದು. ಬಟ್ ಸರಾಸರಿ ನೀವು ತೊಗೊಂಡ್ರೆ 2-2.5 3 ಅಂದರೆ 2.5 ಅಂದರೆ ಅರ್ಧ ಮನುಷ್ಯ ಕೂತ್ಕೊಳ್ಳಲ್ಲ, ಬಟ್ ಸರಾಸರಿ ತೊಗೊಂಡ್ರೆ ಆ ರೀತಿ ಲೆಕ್ಕ ಬರುತ್ತೆ. ಓಕೆ, ಸೊ ನೀವಾಗ 1800 ಕಾರುಗಳು, ಓಕೆ 1200 1800 ಅಂತ ಹಾಕಿರೋದು. ಈ ಬೈದವೇ ಈ DPRಗಳಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಇವ್ರು ಏನು ಮಾಡ್ತಾರೆ ಪ್ರಾಜೆಕ್ಟ್ ಪ್ರಪೋಸಲ್ ಮಾಡುವಾಗ ಎಲ್ಲನೂ ಸ್ವಲ್ಪ ರೋಸಿಯಾಗಿ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಬಿಂಬಿಸ್ತಾರೆ. ಓಕೆ, ಸೊ ನೀವು 1800 ಅಂತಲೇ ತೊಗೊಳ್ಳೋಣ. 1800 ಕಾರುಗಳಲ್ಲಿ ಒಂದೊಂದು ಕಾರಲ್ಲಿ ಸರಾಸರಿ ಇಬ್ಬರು ಹೋದರೆ ಎಷ್ಟು 3600 ಜನ ಟ್ರಾವೆಲ್ ಮಾಡ್ಬೋದು. ಅದು 1 ಗಂಟೆಗೆ. ಅದೇ 1 ಗಂಟೆಗೆ ಈಗ 3 ನಿಮಿಷಕ್ಕೆ ಒಂದೊಂದು ಟ್ರೈನ್ ಕಳಿಸಿದ್ರೆ 1 ಗಂಟೆಗೆ 40 ಟ್ರೈನು, 1 ಗಂಟೆಗೆ 20 ಟ್ರೈನು, 3 ನಿಮಿಷಕ್ಕೆ ಅಂದರೆ 20 ಟ್ರೈನಲ್ಲಿ ಒಂದೊಂದು ಟ್ರೈನಲ್ಲಿ ಕೆಪಾಸಿಟಿ 2000 ಅಂತ 40,000 ಜನ ಸಾಗಿಸ್ಬೋದು. ಅದನ್ನೇ ಫುಲ್ ಕೆಪಾಸಿಟಿಗೆ ಮಾಡಿದ್ರೆ 1 ಗಂಟೆಗೆ 40 ಟ್ರೈನ್ ಓಡಿಸ್ಬೋದು, ಯಾಕಂದರೆ 1.5 ನಿಮಿಷಕ್ಕೆ ಒಂದೊಂದು ಟ್ರೈನ್ ಅಂದರೆ. ಓಕೆ, ಅಷ್ಟು ಕೆಪಾಸಿಟಿ ಇದೆ. 80,000 ಜನ ಸಾಗಿಸ್ಬೋದು. 80,000 ಜನ ಇಲ್ಲಿ, 3,500 ಜನ ಇಲ್ಲಿ. ಸೊ ಈಗ ಟ್ರಾಫಿಕ್ ಕಂಜೆಷನ್ ಏನಕ್ಕಾಗುತ್ತೆ, ಜನ ಸಂಚಾರ ಮಾಡೋ ಅವಶ್ಯಕತೆ ಇದೆ, ಅದಕ್ಕೊಂದು ವಾಹನ ಯಾವುದೋ ಒಂದು ದಾರಿ ಬಳಸ್ತಾರೆ, ರೈಟ್. ಸೊ 3,500 ಜನನ ಕ್ಯಾರಿ ಮಾಡೋ ಕೆಪಾಸಿಟಿ ಸುರಂಗ ಇದ್ದರೆ ಒಳ್ಳೆಯದ. ಅದೇ ಜಾಗದಲ್ಲಿ ಅದೇ ಮೆಟ್ರೋ ಟ್ರೈನ್ ಹಾಕಿ ಅದನ್ನು 40,000ದಿಂದ 80,000 ಜನ ಕ್ಯಾರಿಂಗ್ ಕೆಪಾಸಿಟಿ ಇರೋ ಸಿಸ್ಟಮ್ ಇದ್ದರೆ ಒಳ್ಳೆಯದ. ಓಕೆ, ಸೊ ಅದು ಒಂದು. ಇನ್ನೂ ಒಂದು, ಇವಾಗ ಇದು ಜನ ಅರ್ಥ ಮಾಡ್ಕೋಬೇಕು. ಕಾರುಗಳಲ್ಲಿ ಹೋದರೆ ಏನು ಮಾಡ್ತೀರಿ, ನಿಮ್ಮ ಮನೆ ಮುಂದೆನೋ ಆಫೀಸ್ ಮುಂದೆನೋ ಎಲ್ಲೋ ಕಾರಲ್ಲಿ ಕೂತ್ಕೋತೀರಿ, ರಸ್ತೆ ಸರ್ಫೇಸ್ ರೋಡ್ ಮೇಲೆ ಕಾರಲ್ಲಿ ಕೂತ್ಕೋತೀರಿ. ಟನಲ್ ರೋಡಲ್ಲಿ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಆ ಟನಲ್ ರೋಡ್ ಎಂಟ್ರೆನ್ಸ್ ಹತ್ರ ನೀವು ಇಳಿದ್ಬಿಟ್ಟು ನಡ್ಕೊಂಡು ಹೋಗೋದಿಲ್ಲ, ರೈಟ್. ಆ ಕಾರೇ ಹೋಗಬೇಕು. ಆಮೇಲೆ ಟನಲಿಂದ ಹೊರಗೆ ಬರಬೇಕಾದ್ರೆ ಕಾರೇ ಹೊರಗೆ ಬರಬೇಕು, ಅಲ್ಲಿ ಇಳಿದ್ಬಿಟ್ಟು ಮೇಲೆ ಬರೋದಿಲ್ಲ. ಮೆಟ್ರೋಲ್ ಏನಾಗುತ್ತೆ, ಮೆಟ್ರೋ ಸ್ಟೇಷನಿಂದ ಟ್ರೈನು ರಸ್ತೆಗೆ ಬರೋದಿಲ್ಲ, ಹೌದಾ. ಸುರಂಗ ಮೆಟ್ರೋ ಆಗಲಿ ಅಥವಾ ಓವರ್ ಹೆಡ್ ಮೆಟ್ರೋ ಆಗಲಿ, ಅದು ಆ ಟ್ರೈನ್ ಸ್ಟೇಷನಲ್ಲಿ ಹೋಗುತ್ತೆ. ಆ ಟ್ರೈನ್ ಸ್ಟೇಷನಿಂದ ಅದು ರೈಲ್ ಕಂಬಿಗಳ ಮೇಲೆ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ಮೆಟ್ರೋ ಸ್ಟೇಷನಲ್ಲಿ ಟ್ರೈನಲ್ಲಿ ಬಂದು ನಿಲ್ಲಿಸಿ ಪ್ಲ್ಯಾಟ್ಫಾರ್ಮ್ ಮೇಲೆ ಜನ ಇಳಿತಾರೆ, ಹತ್ತಾರೆ, ಇಳಿಯೋರು ಬಂದು ಕೆಳಗಿಳಿತಾರೆ. ಸೊ ಅದು ಆ ಟ್ರೈನ್ ಬಂದು ನಿಮಗೆ ಈ ಸರ್ಫೇಸ್ ರೋಡ್ನ ಅಡ್ಡ ಬರಲ್ಲ. ಸರ್ಫೇಸ್ ರೋಡ್ ಕಂಜೆಷನ್ಗೆ ಅದು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. ವೇರಾಸ್ ಈ ಕಾರುಗಳಾದರೆ ಆ ಕಾರುಗಳೆಲ್ಲನೂ ಈ ಟನಲಿಂದ ಹೊರಗೆ ಬಂದೆಲ್ಲ ಅಲ್ಲೇ ಸರ್ಫೇಸ್ ರೋಡಲ್ಲಿ ಕೂತ್ಕೊಳ್ಳುತ್ತೆ, ಆ ಸಿಗ್ನಲಲ್ಲಿ ಕೂತ್ಕೊಳ್ಳುತ್ತೆ, ಜಂಕ್ಷನ್ಸಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಟ್ರಾಫಿಕ್ ಬ್ಯಾಕಪ್ ಆಗುತ್ತೆ, ಎಂಟ್ರಿ ಎಕ್ಸಿಟ್ ರ್ಯಾಂಪ್ಸ್ ಎಲ್ಲನೂ ಜಾಮ್ ಆಗುತ್ತೆ. ಇದು ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ಯಾರೂ ಈ ಥರ ಟನಲ್ ರೋಡ್ ಸಿಸ್ಟಮ್ ಅಷ್ಟೇ ಅಲ್ಲ. ಇವಾಗ ಈಗ ನೋಡಿ, ಉದಾಹರಣೆಗೆ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳಕ್ಕೆ ಎಷ್ಟು 18 ಕಿಲೋಮೀಟರ್ 18ವರೆಗೆ ಥರ ಏನೋ 18 ಚಿಲ್ಲರೆ ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ಓಕೆ, ಅದಕ್ಕೆ ಮಧ್ಯ ಎಕ್ಸಿಟ್ ಎಂಟ್ರಿ ಎಲ್ಲಿದೆ, ಒಂದು ಲಾಲ್ಬಾಗ್ ಹತ್ರ ಸಿಲ್ಕ್ ಬೋರ್ಡ್ ಕಡೆಯಿಂದ ಬಂದರೆ ಲಾಲ್ಬಾಗ್ ಹತ್ರ ಒಂದಿದೆ, ಆಮೇಲೆ ಗಾಲ್ಫ್ ಕೋರ್ಸ್ ಹತ್ರ ಒಂದಿದೆ, ಆಮೇಲೆ ಮೇಕ್ರಿ ಸರ್ಕಲ್ ಹತ್ರ ಒಂದಿದೆ. ಓಕೆ, ಆಮೇಲೆ ಅಫ್ಕೋರ್ಸ್ ಸಿಲ್ಕ್ ಬೋರ್ಡಲ್ಲಿ ಶುರು ಆಗುತ್ತೆ ಅಲ್ಲಿರುತ್ತೆ, ಆಮೇಲೆ ಹೆಬ್ಬಾಳ ಜಂಕ್ಷನಲ್ಲಿ ಎಂಡ್ ಆಗುತ್ತೆ ಅಲ್ಲಿರುತ್ತೆ. ಓಕೆ, ಸೊ ಒಂದು ರೀತಿ ನೀವು ಸಾರಿಗೆ ಕಾರಲ್ಲಿ ಬಂದರೆ ನೀವು ಸಿಲ್ಕ್ ಬೋರ್ಡ್ ಕಡೆಯಿಂದ ಬಂದರೆ ಸಿಲ್ಕ್ ಬೋರ್ಡಿಂದ ನೀವು ಲಾಲ್ಬಾಗಲ್ಲಿ ಎಕ್ಸಿಟ್ ತೊಗೋಬೋದು, ಅಥವಾ ಈ ಇರೋ ಎಕ್ಸಿಟಲ್ಲಿ 3-4 ಕಡೆ ತೊಗೋಬೋದು. ಅದೇ ಮೆಟ್ರೋ ಸಿಸ್ಟಮಲ್ಲಿ ಪ್ರತಿ 1 ಕಿಲೋಮೀಟರ್ಗೆ ಒಂದು ಮೆಟ್ರೋ ಸ್ಟೇಷನ್ ಇರುತ್ತೆ. ಸೊ ನಿಮಗೆ ಈ 18 ಚಿಲ್ಲರೆ ಕಿಲೋಮೀಟರ್ಗೆ ಸುಮಾರೊಂದು ಬಿಗಿನಿಂಗ್ ಸ್ಟೇಷನ್ ಕೊನೆ ಎಂಡಿಂಗ್ ಸ್ಟೇಷನ್ ಬಿಟ್ಟರೆ ಮಧ್ಯ 15-16 ಮೆಟ್ರೋ ಸ್ಟೇಷನ್ಸ್ ಇರ್ಬೋದು. ಅಲ್ಲಿಗೆ ಎಲ್ಲೆಲ್ಲಿಗೆ ಹೋಗೋರು ಎಲ್ಲಿ ಬೇಕಾದರೂ ಹತ್ಬೋದು, ಎಲ್ಲಿ ಬೇಕಾದರೂ ಇಳಿಬೋದು. ಸೊ ವೇರ್ ಇಸ್ ದಿ ಕಂಪ್ಯಾರಿಸನ್, ಹೋಲಿಕೆನೇ ಇಲ್ಲ. ಆಮೇಲೆ ಅಷ್ಟೇ ಅಲ್ಲ ನೋಡಿ, ಇವಾಗ ಮೆಟ್ರೋ ನಾವು ಇರೋದು ಬೇಸಿಕ್ಲಿ ಇಷ್ಟು ದಿನ ಇದ್ದಿದ್ದು 2 ಮೆಟ್ರೋ ಲೈನು. ಓಕೆ, ಇದು ನಾಗಸಂದ್ರ ಕಡೆಯಿಂದ ನಾರ್ತ್ ಸೌತ್ ಒಂದು ಈಸ್ಟ್ ವೆಸ್ಟ್ ಒಂದು, ರೈಟ್. ಮೆಜೆಸ್ಟಿಕಲ್ಲಿ ಒಂದು ಜಂಕ್ಷನ್ ಇತ್ತು. ಸೊ ಇವಾಗ ನೀವು ಈ ಕಡೆಯಿಂದ ಉತ್ತರ ಕಡೆಯಿಂದ ನೀವು ಪೂರ್ವದ ಕಡೆ ಹೋಗ್ಬೇಕಾದ್ರೆ ಉತ್ತರದ ಕಡೆಯಿಂದ ನೀವು ಮೆಜೆಸ್ಟಿಕ್ ಬಂದು ಚೇಂಜ್ ಮಾಡ್ಕೊಂಡು ಪೂರ್ವದ ಕಡೆ ಹೋಗ್ಬೋದು. ಅಲ್ಲಿಗೆ ನಿಮಗೂ ಅಂದರೆ ಒಂದು ಟ್ರೈನ್ ಸಿಸ್ಟಮಿಂದ ಇನ್ನೊಂದು ಟ್ರೈನ್ ಸಿಸ್ಟಮ್ಗೆ ನೀವು ಭಾಳ ಸರಳವಾಗಿ ಚೇಂಜ್ ಮಾಡ್ಕೋಬೋದು. ಕಾರುಗಳಲ್ಲಿ ಹೆಂಗೆ ಮಾಡ್ತೀರಿ? ಇವಾಗ ಈ ಹೈವೇ ರ್ಯಾಂಪ್ಗಳಿರುತ್ತೆ. ಇಂಡಿಯಾದಲ್ಲಿ ಅಷ್ಟಿಲ್ಲ, ಸ್ವಲ್ಪ ಇದೆ, ಬಟ್ ಇರೋದು ನೀವು ಅದನ್ನ
ಆ ಕಾರು ಉತ್ತರದಿಂದ ದಕ್ಷಿಣದ ಕಡೆಗೆ ಬರ್ತಾ ಇರೋದು ಪೂರ್ವದ ಕಡೆಗೆ ತಿರುಕೋಬೇಕಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ರ್ಯಾಂಪ್ ಮಾಡಬೇಕು. ನೀವು ಟನಲ್ ರೋಡಲ್ಲಿ ಎಲ್ಲಿ ಮಾಡ್ತೀರಿ? ಐ ಮೀನ್ ಇಟ್ಸ್ ವೆರಿ 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 ಕಾಂಪ್ಲಿಕೇಟೆಡ್. ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಓಕೆ, ಒಂದಕ್ಕೆ ಮಾಡ್ತೀರಿ, ಒಂದು ಜಂಕ್ಷನ್ ಕಡೆ ಮಾಡ್ಬೋದು. ಟನಲ್ ರೋಡಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಈಗ ನಾ ಹೇಳ್ದಂಗೆ ಈ ಮೆಟ್ರೋ ಅಲ್ಲಿ ನೀವು ಎಷ್ಟೋ ಸ್ಟೇಷನಲ್ಲಿ ಇಳಿಬೋದು, ಹತ್ಬೋದು. ಆಮೇಲೆ ಬೇರೆ ಬೇರೆ ಕಡೆ ನೀವು ಜಂಕ್ಷನ್ಸ್ ಮಾಡ್ಕೋಬೋದು. ಅಂದರೆ ಟ್ರೈನ್ ಚೇಂಜ್ ಮಾಡಬೇಕಾದ್ರೆ ಜಾಗ ಮಾಡ್ಕೋಬೋದು. ಈಗ ಉದಾಹರಣೆಗೆ ಅಲ್ಲಿ RV ರೋಡಿಂದ ಈ ಯೆಲ್ಲೋ ಲೈನ್ ಹೋಗ್ತಾ ಇದೆ, ರೈಟ್, ಮಾಡ್ಕೋಬೋದು. ಸೊ ಅದೇ ರೀತಿ ವ್ಯಾಪಕ ಮೆಟ್ರೋ ಜಾಲ ಇದ್ದರೆ ಆವಾಗ ಬೆಂಗಳೂರಲ್ಲಿ ಇನ್ನೊಂದು ನಾನು ಹೇಳ್ದಂಗೆ ಪ್ರತಿ 1 ಕಿಲೋಮೀಟ್ರಿಗೆ ಅಂದಾಜು ಒಂದು ಸ್ಟೇಷನ್ ಒಂದು ಅಂದಾಜಾಗಿರೋದು ನನ್ನ ಅನುಭವ ನೋಡಿರೋದು. ಓಕೆ, ಸೊ ನೀವು ಆ 2 ಸ್ಟೇಷನ್ ಮಧ್ಯೆ ನೀವೆಲ್ಲ ವಾಸ ಮಾಡ್ತೀರಿ ಅಥವಾ ಕೆಲಸ ಮಾಡ್ತೀರಿ ಅಂತಂದರೆ ನಿಮಗೆ ಅರ್ಧ ಕಿಲೋಮೀಟ್ರ್ ಒಳಗೆ ನೀವು ನೀವು ನಡ್ಕೊಂಡು ಹೋಗೋದಕ್ಕೆ ಆಗುತ್ತೆ. ಅಲ್ಲಿ ಅರ್ಧ ಕಿಲೋಮೀಟ್ರ್ ಒಳಗೆ ನಿಮ್ಗೊಂದು ಮೆಟ್ರೋ ಸ್ಟೇಷನ್ ಸಿಕ್ಕುತ್ತೆ. ಓಕೆ, ಸೊ ಹಾಗೆ ಮಾಡಿದ್ರೆ ನೀವು ಬೆಂಗಳೂರಲ್ಲಿ ಎಲ್ಲಿಂದ ಬೇಕಾದ್ರೂ ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗೋಷ್ಟು ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದ್ದರೆ ಬೆಂಗಳೂರಲ್ಲಿ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆಮೇಲೆ ಮೆಟ್ರೋ ಇಸ್ ಮಚ್ ಚೀಪರ್. ಇನ್ನೊಂದು ಈ ವಿಷಯ ನಮ್ಮ ಆ್ಯಕ್ಚುಲಿ ಇದು ದೊಡ್ಡ ವಿಷಯ ಮಾತಾಡಬೇಕಾಗತ್ತೆ, ಕಾಸ್ಟ್. ಓಕೆ, ಅದು ಮೇ ಬಿ ನೀವು ಬೇರೆ ಪ್ರಶ್ನೆ ಕೇಳ್ತೀರಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಂತಂದ್ರೆ ಪರಿಸರಕ್ಕೆ ಹಾನಿಯಾಗತ್ತೆ ಅಂತ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ವಾದವನ್ನ ಮುಂದೆಡೆ ತಂದಿದ್ದಾರೆ. ಸುರಂಗವನ್ನ ಕೊರೆಯೋದು ಭೂಮಿಯೊಳಗಿಂದ ಅಲ್ವಾ? ಹಾಗಿದ್ರೆ ಪರಿಸರಕ್ಕೂ ಇದಕ್ಕೂ ಅಥವಾ ಉದ್ಯಾನವನಕ್ಕೂ ಈ ಸುರಂಗ ಮಾರ್ಗಕ್ಕೂ ಯಾವ ರೀತಿ ಸಂಬಂಧ ಅಂತ? ಇಲ್ಲ ಇದರಲ್ಲಿ 2-3 ಅಂಶ ಕೇಳ್ತಾ ಇದ್ದಾರೆ ನೀವು. ತೇಜಸ್ವಿ ಸೂರ್ಯ ಏನು ಹೇಳ್ತಿದ್ದಾರೆ ಅಂತ ಹೇಳಿ. ನಾನು ಸಾಮಾನ್ಯ ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯಕ್ಕೂ ನನ್ನ ಅಭಿಪ್ರಾಯಕ್ಕೂ ಅದರ ವ್ಯತ್ಯಾಸ ಇರುತ್ತೆ. ಆದರೆ ಈ ವಿಷಯದಲ್ಲಿ ಅವ್ರೇನು ಹೇಳ್ತಾರೆ, ನಾನು ಪೇಪರ್ಗಳಲ್ಲಿ ಓದಿರೋದು ಈ ಎಕ್ಸಿಟ್ ಎಂಟ್ರಿ ರ್ಯಾಂಪ್ಸಲ್ಲಿ ಕಂಜೆಷನ್ ಆಗುತ್ತೆ ಅಂತ ಹೇಳ್ತಾರೆ. ನಿಜ, ಅದು ಒಪ್ಕೋತೀನಿ, ನಾನು ಖಂಡಿತ ಒಪ್ಕೋತೀನಿ. ಆಮೇಲೆ ಪರಿಸರಕ್ಕೆ ಹಾನಿ ಆಗುತ್ತೆ, ಜಾಸ್ತಿ ಹಾನಿ ಆಗುತ್ತೆ ಟನಲ್ ರೋಡಿಂದ ಅಂತ ಅಂದರೆ ಹಾನಿ ಆಗುತ್ತೆ ಹೇಳಿರ್ಬೋದು, ಅದು ಒಪ್ಕೋತೀನಿ ಖಂಡಿತ. ಓಕೆ, ಯಾಕೆ ಅಂತಂದರೆ ಹಲವಾರು ಕಾರಣಗಳಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ನೋಡಿ. ಪರಿಸರಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ? ಈಗ ಲಾಲ್ಬಾಗಲ್ಲಿ 4-5 ಎಕರೆ ಹೋಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಒಳ್ಳೇದಾಯಿತು, ಯಾರೋ ಧ್ವನಿ ಎತ್ತಾ ಇದ್ದಾರೆ. ಆದರೆ ಅದು ಬಹಳ ಚಿಕ್ಕ ವಿಷಯ. ಈ ಎಂಟೈರ್ ಈ ಈ ಸಮಸ್ಯೆಗಳ ಪಕ್ಷಿ ನೋಟದ ನೋಡಿದ್ರೆ ಇದು ಬಹಳ ಚಿಕ್ಕದದು. ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಪರಿಸರ ಹಾಳಾಗೋದು ಹೇಗೆ. ಒಂದು ಅಂದರೆ ಇವಾಗ ಪರಿಸರ ಅಂತಂದರೆ ಏನು? ವಾಯು ಮಾಲಿನ್ಯ, ಓಕೆ, ಅಥವಾ ಈ ಕಾರ್ಬನ್ ಎಮಿಷನ್. ಓಕೆ, ನೋಡಿದ್ರೆ ಇಂಧನ ಎಷ್ಟು ಬರ್ನ್ ಮಾಡ್ತೀವಿ ಅದ್ರ ಮೇಲೆ ಆಗುತ್ತೆ, ರೈಟ್? ಅದ್ರ ಮೇಲೆ ಅವಲಂಬನೆ ಇರುತ್ತೆ. ಸೊ ರೈಲ್ ಟ್ರಾನ್ಸ್ಪೋರ್ಟ್ ಈಸ್ ಮಚ್ ಚೀಪರ್ ದ್ಯಾನ್ ರೋಡ್ ಟ್ರಾನ್ಸ್ಪೋರ್ಟ್. ಇದು ಹೊಸ ವಿಷಯ ಅಲ್ಲ, ಇದು ಬೇಸಿಕ್ ಎಂಜಿನಿಯರಿಂಗ್ ಪ್ರಿನ್ಸಿಪಲ್. ಅಟ್ಲೀಸ್ಟ್ ನನಗೆ ಸುಮಾರು ಒಂದು 35-40 ವರ್ಷದ ಕೆಳಗೆ ನಾನು ಅಮೇರಿಕಾದಲ್ಲಿ ವಾಸ ಮಾಡಿದಾಗ ಮೊದಲನೇ ಸರ್ತಿ ನನಗೆ ಗೊತ್ತಾಯ್ತಿದ್ದು. ಓಕೆ, ಈಗ ನೀವು ಕಾರುಗಳಲ್ಲಿ ಓಡಾಡಿರ್ತೀರಿ, ಓಕೆ, ರೈಟ್? ಮೈಲೇಜ್ ಎಷ್ಟು ಬರುತ್ತೆ? ಓಕೆ, ನೀವು ಪೆಟ್ರೋಲ್ಗಿಂತ ಡೀಸೆಲ್ ಜಾಸ್ತಿ ಬರುತ್ತೆ, ರೈಟ್? ಡೀಸೆಲ್ ಕಾರ್ ತೊಗೊಂಡ್ರೆ ಸಾಮಾನ್ಯ 5 ಜನ ಡ್ರೈವರು ಸೇರಿ 5 ಜನ ಹೋಗುವಂಥ ಕಾರುಗಳಾದರೆ ಸಾಮಾನ್ಯ ಮೇ ಬಿ ಹೈವೇಯಲ್ಲಿ ಜಾಸ್ತಿ ಬರುತ್ತೆ, ಸಿಟಿಲಿ ಇನ್ನೂ ಕಡಿಮೆ ಬರುತ್ತೆ. ಹೈವೇಯಲ್ಲಿ ಉದಾಹರಣೆಗೆ ಈ ಟೊಯೋಟಾ ಇಟಿಯೋಸ್ ತಗೊಳ್ಳೋಣ, ಓಕೆ, ಅಥವಾ ಆಮೇಲೆ ಸುಜುಕಿದು ಅದೇ ಥರ ಇದೆಲ್ಲ ಡಿಸೈರ್ ಆ ಥರ. ಓಕೆ, ಅದು ಸಾಮಾನ್ಯ ಹೈವೇಯಲ್ಲಿ ಒಂದೇ ಲೆವೆಲ್ ರೋಡಲ್ಲಿ ಬೆಟ್ಟ ಹತ್ತಾ ಇರೋದಲ್ಲ, ಇಳಿತಾ ಇರೋದಲ್ಲ, ಒಂದೇ ಸರಿಸಮಾನ ರೋಡ್ನಲ್ಲಿ ನಿಂತು ಹೋಗಿ ಅಲ್ಲ, ಸೀದಾ ಹೋಗ್ತಾ ಇದ್ದರೆ 1 ಲೀಟರ್ ಡೀಸೆಲ್ಗೆ ಅಂದಾಜು 20-21 ಕಿಲೋಮೀಟರ್ ಬರುತ್ತೆ. ಅದರ ಹತ್ತಿರ ಬರುತ್ತೆ. ಯಾರಾದರೂ ನನಗೆ ಇಲ್ಲ ನನ್ನ ಕಾರಲ್ಲಿ 22-23 ಬರ್ಬೋದು ಇಟ್ಕೊಳ್ಳಿ. ಅದನ್ನೇ 1 ಲೀಟರ್ ಡೀಸೆಲ್ಗೆ ನೀವು ಕಂಬಿಗಳ ಮೇಲೆ ನಡೆಸಿದ್ರೆ, ರೈಲ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು? ಕಂಬಿ. ನಾವು ರೈಲು ಅಂತಂದರೆ ಈ ರೈಲ್ ಗಾಡಿಗಳು ಕೋಚ್ಗಳು ಒಂದರಿಂದ ಅದು ಅನ್ಕೋತೀವಿ. ಆ್ಯಕ್ಚುಲಿ ರೈಲ್ ಅಂದರೆ ಇಂಗ್ಲೀಷಲ್ಲಿ ರೈಲ್ ಅಂದರೆ ಕಂಬಿ ಆ್ಯಕ್ಚುಲಿ. ಓಕೆ, ಕಂಬಿ ಮೇಲೆ ಸಾರಿಗೆ ಮಾಡಿದರೆ, ಅದೇ ಈ ಟ್ರೈನಲ್ಲಿ ಸಾರಿಗೆ ಮಾಡಿದರೆ 1 ಲೀಟರ್ ಡೀಸೆಲ್ಗೆ 1 ಟನ್ ತೂಕನ 200 ಕಿಲೋಮೀಟ್ರಿಗೂ ಹೆಚ್ಚು ಓಡಿಸ್ಬೋದು. ಓಕೆ, ಸೊ ಅಂದರೆ ಎಲ್ಲಿಗೆ ಅಂದಾಜು ಒಂದು 10ರಷ್ಟು ಜಾಸ್ತಿ ಮೈಲೇಜ್ ಬರುತ್ತೆ. ಓಕೆ, ಅಷ್ಟೇ ಅಲ್ಲ, ಆಮೇಲೆ ಈಗ ನಾವು ಈ ಮೆಟ್ರೋ ಸಿಸ್ಟಮಲ್ಲಿ ಡೀಸೆಲ್ ಟ್ರೈನ್ಸ್ ಓಡಿಸೋದಿಲ್ಲ, ಎಲೆಕ್ಟ್ರಿಕ್ ಟ್ರೈನ್ಸ್ ಓಡಿಸ್ತೀವಿ. ಎಲೆಕ್ಟ್ರಿಕ್ ಟ್ರೈನ್ಸಲ್ಲಿ ಅದಕ್ಕೆ ಅಂದಾಜು ಡಬಲ್ ಓಡಿಸ್ಬೋದು ಅಷ್ಟೇ ಎನರ್ಜಿಗೆ. ಯಾಕೆ ಅಂತಂದರೆ ಈಗ ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ಎನರ್ಜಿ ಎಫಿಷಿಯನ್ಸಿ ಅಂತ ಇದೆ. ನೀವು ಯಾವುದಾದ್ರೂ ಒಂದು ವಸ್ತುವಲ್ಲಿ ಒಂದು 100 ಕಿಲೋ ಕ್ಯಾಲೋರೀಸ್ ಅಷ್ಟು ಎನರ್ಜಿ ಇದೆ ಅಂತಂದರೆ
ಅದನ್ನು ಬಳಕೆಗೆ ಹಾಕಿದಾಗ, ಈಗ ಯಾವುದೇ ರೀತಿಯಲ್ಲಿ ಬಳಕೆಗೆ ಹಾಕ್ತೀವಿ, ಅದರಲ್ಲಿ ಎಷ್ಟು ನಾವು ಸರಿಯಾಗಿ ಬಳಸ್ಕೋಬೋದು, ಎಷ್ಟು ವೇಸ್ಟ್ ಆಗುತ್ತೆ ಹೀಟಾಗಿ ಆ ಥರ ಅಂತ ಹೇಳಿ. ಓಕೆ, ಅದು ನೋಡಿದ್ರೆ ಈಗ ಡೀಸೆಲ್ ಟ್ರೈನ್ಸಲ್ಲಿ, ಡೀಸೆಲ್ ಟ್ರೈನ್ಸಲ್ಲಿ ಎನರ್ಜಿ ಎಫಿಷಿಯನ್ಸಿ ಬಂದು, ಅಥವಾ ಡೀಸೆಲ್ ಎಂಜಿನ್ಸ್ ಅಂತಲೇ ಅಂದ್ಕೊಳ್ಳಿ, 40 to 45% ಅಷ್ಟೇ. ಅದೇ ಎಲೆಕ್ಟ್ರಿಕ್ ಟ್ರೈನ್ಸಲ್ಲಿ ಅದನ್ನು ವಿತ್ ರೀಜನರೇಟಿವ್ ಬ್ರೇಕಿಂಗ್ ಕೆಪಾಸಿಟಿ, ಅಂದರೆ ಈಗ ಮಾಡರ್ನ್ ಮೆಟ್ರೋ ಸಿಸ್ಟಮ್ಸಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಕೆಪಾಸಿಟಿ ಅಂದರೆ ಏನಪ್ಪ ಅಂದರೆ, ಬ್ರೇಕ್ ಮಾಡಿದಾಗ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಈಗ ಹೈಬ್ರಿಡ್ ಕಾರುಗಳಲ್ಲಿ ಆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗೋದನ್ನು ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ. ಮೆಟ್ರೋ ಟ್ರೈನ್ ಸಿಸ್ಟಮ್ ಅಂತಾದರೆ ಅದನ್ನು ಇದು ವಿದ್ಯುತ್ ಜಾಲಕ್ಕೆ ಎಲೆಕ್ಟ್ರಿಸಿಟಿ ಸರಬರಾಜು ಮಾಡುತ್ತೆ. ಓಕೆ, ಸೊ ಅದೆಲ್ಲ ಲೆಕ್ಕ ಹಾಕೊಂಡು 90 to 95% ಎನರ್ಜಿ ಎಫಿಷಿಯನ್ಸಿ, ಐಡಿಯಲ್ ಮ್ಯಾಕ್ಸಿಮಮ್ ಪಾಸಿಬಲ್ ಇಸ್ 100%. ಓಕೆ, ಸೊ 100ಕ್ಕೆ 90-95% ಎನರ್ಜಿ ಎಫಿಷಿಯನ್ಸಿ ಇರೋದು ಇದು ಎಲೆಕ್ಟ್ರಿಕ್ ಟ್ರೈನ್ ಸಿಸ್ಟಮ್ ನಮ್ಮ ಹತ್ರ ಇರೋದು, ಈಗಿರೋ ಮಾಡರ್ನ್ ಮೆಟ್ರೋ ಸಿಸ್ಟಮ್ಸ್. ಓಕೆ, ಮೆಟ್ರೋ ಟ್ರೈನ್ ಸಿಸ್ಟಮ್ಸ್. ಅದೇ ಕಾರುಗಳಲ್ಲಿ ಡೀಸೆಲ್ ಕಾರುಗಳಲ್ಲೂ ಕೂಡ 40-45%. ಅಷ್ಟೇ ಅಲ್ಲ, ನಾನು ಹೇಳ್ದಂಗೆ ನೀವು 1 ಟನ್ನನ್ನು 200 ಟನ್ ಕಿಲೋಮೀಟರ್ಸ್ ಪರ್ ಲೀಟರ್ ಆಫ್ ಡೀಸೆಲ್ ಅಂತ ಅಂದ್ಕೊಂಡ್ರೆ, ಅಂದರೆ 200 ಟನ್ನನ್ನು 1 ಕಿಲೋಮೀಟರ್ ಸಾಗಿಸೋದಕ್ಕಾಗಲಿ ಅಥವಾ 1 ಟನ್ನ 200 ಕಿಲೋಮೀಟರ್ ಸಾಗಿಸೋದಕ್ಕಾಗಲಿ ಅಂದಾಜು ಅಷ್ಟು ಶಕ್ತಿ ಇರುತ್ತೆ 1 ಲೀಟರ್ ಡೀಸೆಲ್ಗೆ. ಈ ಕಾರುಗಳಲ್ಲಿ ಎಷ್ಟು ಇರುತ್ತೆ? ನೀವು ಕಾರುಗಳನ್ನ ಹೇಳ್ದಂಗೆ ಮೇ ಬಿ ಆಗಲೇ ಅಂದ್ಕೊಂಡ್ವಿ, ಎಷ್ಟು ಕಾರುಗಳು ಪ್ರೈವೇಟ್ ವೆಹಿಕಲ್ಲು, ಪಬ್ಲಿಕ್ಕನ್ನು ಕೂಡಿಸ್ಕೊಳ್ಳೋದಿಲ್ಲ ನಾವು. ಸರಾಸರಿ 2-3 ಇದ್ದರೆ ಹೆಚ್ಚು ಜನ, 2-3 ಮಾಡಿದ್ರೆ 2-3 ಕರ್ಕೊಂಡು ಹೋಗೋದಕ್ಕೆ 1 ಲೀಟರ್ ಡೀಸೆಲಲ್ಲಿ 20 ಕಿಲೋಮೀಟರ್ 22 ಕಿಲೋಮೀಟರ್ ನೀವು ಕರ್ಕೊಂಡು ಹೋಗೋದ ಎಲ್ಲಿ ಬಂತು? ಅದನ್ನೇ ನೀವು 100 ಟನ್ ಅಥವಾ 1 ಟನ್ ತೂಕದಷ್ಟು ಎಷ್ಟು ಜನ ಆಗ್ತಾರೆ? ಓಕೆ, ಅಷ್ಟು ತೂಕನ ನೀವು 200 ಕಿಲೋಮೀಟರ್ 1 ಲೀಟರ್ ಡೀಸೆಲ್ ಕರ್ಕೊಂಡು ಹೋಗೋದು ಎಲ್ಲಿ ಬಂತು? ಎಲೆಕ್ಟ್ರಿಕ್ ಆದರೆ ಅದಕ್ಕೆ ಡಬಲ್, ಆ್ಯಕ್ಚುಲಿ ಹೇಳ್ದಂಗೆ ಎನರ್ಜಿ ಎಫಿಷಿಯನ್ಸಿ ಡಬಲ್ ಇರೋದ್ರಿಂದ ಡಬಲ್ ಆಗುತ್ತೆ ಅಂದಾಜಲ್ಲಿ. ಓಕೆ, ಸೊ ಇಟ್ ಈಸ್ ಆ್ಯಕ್ಚುಲಿ, ನಾನು ಈ ಥರ ಹೇಳಬಾರ್ದು, ಬಟ್ ಭಾಳ ನೋವಿಂದ ಹೇಳ್ತೀನಿ, ಇಟ್ಸ್ ನಾನ್ಸೆನ್ಸಿಕಲ್, ಟೋಟಲಿ ನಾನ್ಸೆನ್ಸಿಕಲ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನೋಡಿ. ಸೊ ಮಾಲಿನ್ಯ, ನೀವು 1 ಲೀಟರ್ ಡೀಸೆಲ್ ಬರ್ನ್ ಮಾಡಿದ್ರೆ, ಸುಟ್ಟರೆ ಎಷ್ಟು ಕಾರ್ಬನ್ ಡೈಆಕ್ಸೈಡು ಅದೆಲ್ಲ ಈ ಗ್ಯಾಸ್ಗಳೆಲ್ಲ ಏನು ಬರುತ್ತೆ. ಸೊ ಅಷ್ಟಕ್ಕೆ ನೀವು 200 ಟನ್ ಕಿಲೋಮೀಟರ್ಸ್ ಪರ್ ಲೀಟರ್ ಆ ಥರ ವ್ಯವಸ್ಥೆ ಬೇಕಾ ಅಥವಾ ನಿಮಗೆ 22-23 ಆ ಥರ ಕಿಲೋಮೀಟರ್ ವ್ಯವಸ್ಥೆ ಬೇಕಾ? ಅದೇ ಆಮೇಲೆ ಕಾರುಗಳೆಲ್ಲ ಹೋಗೋದಲ್ಲ ಡೀಸೆಲ್ ಕಾರುಗಳಲ್ಲ, ಹೈಬ್ರಿಡ್ ಕಾರಲ್ಲಿ ಸ್ವಲ್ಪ ಜಾಸ್ತಿ ಮೈಲೇಜ್ ಬರುತ್ತೆ, ಯಾಕೆಂದರೆ ಈ ರೀಜನರೇಟಿವ್ ಬ್ರೇಕಿಂಗಿನ ಸ್ವಲ್ಪ ಜಾಸ್ತಿ ಮೈಲೇಜ್ ಬರುತ್ತೆ. ಆದರೂ ಕೂಡ ಪೆಟ್ರೋಲ್ ಅಂತೂ ಇನ್ನೂ ಅಧ್ವಾನ, ಪೆಟ್ರೋಲ್ 1 ಲೀಟರ್ಗೆ ಇನ್ನೂ ಕಡಿಮೆ ಬರುತ್ತೆ ಮೈಲೇಜ್. ಓಕೆ, ಸೊ ವಾಯು ಮಾಲಿನ್ಯ ಅದೊಂದೇ ಒಂದು ತೊಗೊಂಡ್ರು ಕೂಡ ಅಜಗಜಾಂತರ ವ್ಯತ್ಯಾಸ. ಓಕೆ, ದೇರ್ ಇಸ್ ನೋ ಕಂಪ್ಯಾರಿಸನ್. ಆಮೇಲೆ ಕಾಸ್ಟ್ ನೋಡಿದ್ರೆ ನೋಡಿ, 1 ಕಿಲೋಮೀಟರ್ ಮೆಟ್ರೋ ಸಿಸ್ಟಮ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಓವರ್ ಹೆಡ್ ಆದರೆ 400 ಕೋಟಿ, ಸುರಂಗದಲ್ಲಾದರೆ 1000 ಕೋಟಿ. ಇದು ಊಹೆ ಮಾಡ್ತಾ ಇರೋದಲ್ಲ, ಆ್ಯಕ್ಚುಯಲ್ ರೆಕಾರ್ಡ್ ಇದು. ಓಕೆ, ಆ್ಯಕ್ಚುಲಿ ನಮ್ಮ ಬೆಂಗಳೂರು ಮೆಟ್ರೋಲ್ ಆ ಥರ ಆಗಿರೋದು. ಓಕೆ, ಅದೇ ಇವ್ರು ಸುರಂಗ ಮಾರ್ಗದಲ್ಲಿ ನೋಡಿ, ಅವ್ರು ಶುರು ಮಾಡಿದಾಗ 19,000 ಕೋಟಿ 20,000 ಕೋಟಿ ಅಂತ ಹೇಳಿ, ಇವಾಗ 40,000 ಕೋಟಿ. ಅದು ನಾನು ಓದಿದ ಜ್ಞಾಪಕ ಇದೆ ಎಲ್ಲೋ ಇದು. ಆಮೇಲೆ ಇದು ಶುರು ಮಾಡಿದಾಗ ಹೇಳ್ತಾರೆ ಭಾಳ ಕಡಿಮೆಗಾಗತ್ತೆ ರೀ, ಬೇಗ ಹೋಗುತ್ತೆ ರೀ, ಎಲ್ಲ ಹಿಂಗಿರುತ್ತೆ ಅಂತ ಹೇಳಿ. ಬಟ್ ವಾಸ್ತವ ಏನಿದೆ, ನಮ್ಮ ಸರ್ಕಾರಗಳು ನಡೆಸೋದು ಅವರ ಟ್ರ್ಯಾಕ್ ರೆಕಾರ್ಡ್, ಬ್ಯಾಡ್ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅಂತಂದರೆ, ಅವ್ರು ₹100 ಖರ್ಚಾಗುತ್ತೆ ಅಂದರೆ ಕೊನೆಗೆ ಅದು ಆ ಪ್ರಾಜೆಕ್ಟ್ ಕ್ಲೋಸ್ ಆಗೋದು 300-400 ಆಗಿರುತ್ತೆ. ನಂದು ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಈಗ ಅವರು 40,000 ಕೋಟಿ ಅಂತ ಹೇಳಿದ್ದಾರೆ, ಈ ಪ್ರಾಜೆಕ್ಟ್ ಎಂಡ್ ಆಗೋದು ಲಕ್ಷ ಕೋಟಿನೂ ಆಗ್ಬೋದು. ಹೌದು, ಆಶ್ಚರ್ಯ ಬೇಡ. ತೆರಿಗೆದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ಏನಾದರೂ ಮತ್ತೆ ಜಾಸ್ತಿ ಆಗ್ಬೋದಾ? ಟ್ಯಾಕ್ಸ್ಗಳು ಜಾಸ್ತಿ ಆಗ್ಬೋದಾ ಅಂತ? ಅಷ್ಟೇ ಅಲ್ಲ ನೋಡಿ, ಇವಾಗ ದುಡ್ಡು ಸುಡ್ತಾ ಇದ್ದಾರೆ ಇವರು. ಆಮೇಲೆ ಅಟ್ ಬೆಸ್ಟ್ ಅವ್ರು ದುಡ್ಡು ಸುಟ್ಟು ಕೂಡ ಇದರಲ್ಲಿ 2 ದೊಡ್ಡ ಪ್ರಾಬ್ಲಮ್ಸ್ ಇದೆ. ಒಂದು, ದುಡ್ಡು ಸುಡ್ತಾ ಇದ್ದಾರೆ. ಓಕೆ, ಯಾರು ಅವ್ರ ಸ್ವಂತ ದುಡ್ಡಲ್ಲ, ಜನರ ದುಡ್ಡು, ಬಡ ದೇಶದ, ಬಡ ರಾಜ್ಯದ, ಬಡ ಜನರ ದುಡ್ಡು. ಆಮೇಲೆ ಇನ್ನೊಂದು, ಇದು ಡಿಕಂಜೆಷನ್ನು ಆಗಲ್ಲ, ಒಂದು ಶಾಪ ಹಾಕ್ತಾರೆ. ಯಾಕೆ ಎಲ್ಲ ಎಕ್ಸಿಟ್ ಎಂಟ್ರಿ ರ್ಯಾಂಪ್ಸಲ್ಲಿ ಕಂಜೆಷನ್ ಆಗುತ್ತೆ. ಆಮೇಲೆ ಅಷ್ಟೇ ಅಲ್ಲ, ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಕಂಜೆಷನ್ ಎಲ್ಲ ಕಡೆ ಇದೆ, ಬರೀ ಇದೊಂದು ಕಡೆ ಅಲ್ಲ, ಬೆಂಗಳೂರಿಂದ ಎಲ್ಲೇ ಹೋಗಬೇಕಾದ್ರೂ ಕೂಡ ಟ್ರಾಫಿಕ್ ಕಂಜೆಷನ್ ಹ್ಯೂಜ್ ಪ್ರಾಬ್ಲಮ್ ಈಗ. ಓಕೆ, ಸೊ ಆ ಕಂಜೆಷನ್ನು ಹೋಗಲ್ಲ. ಸೊ ಇದು ತುಂಬ ಅಧ್ವಾನ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ
ಬರೀ ಒಂದು ಅಂಡರ್ ಪಾಸ್ ಇದ್ದರೆ, ಪುಟಾಣಿ ಅಂಡರ್ ಪಾಸ್ ಇದ್ದರೆ ಮಳೆ ಬಂದಾಗ ಅಲ್ಲಿ ನೀರು ನಿಲ್ಲುತ್ತೆ. ಅದನ್ನು ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರಲ್ಲ, ಇವ್ರಿಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಇವ್ರಿಗೆ ಸುರಂಗ ಕಟ್ಟಿ ಏನು ಮಾಡ್ತಾರೆ? ಡೆಲ್ಲಿಲಿ ನೋಡಿ ಎಷ್ಟು ಪ್ರಚಾರ ಮಾಡಿಕೊಂಡು ಎಂಥದ್ದು ಏಷ್ಯನ್ ಗೇಮ್ಸ್ಗೆ ಏನೋ ಒಂದು ದೊಡ್ಡದಾಗಿ ಮಾಡಿದರು, ಎಲ್ಲ ಅಂಡರ್ಗ್ರೌಂಡ್ ಹಂಗಿದೆ ಹಿಂಗಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿಕೊಂಡ್ರು. ಭಾರಿ ಮಳೆ ಬಂದಮೇಲೆ ಎಲ್ಲ 2-3 ಅಡಿ ನೀರು ನಿಂತಿತ್ತಲ್ಲಿ ಒಳಗಡೆ. ಜನ ವಿಸಿಟರ್ಸ್ ಕಾನ್ಫರೆನ್ಸ್ಗೆ, ಮೀಟಿಂಗ್ ಕಾನ್ಫರೆನ್ಸ್ಗೆ ಬಂದಿದ್ದವರು ನೀರಲ್ಲಿ ಓಡಾಡಬೇಕಾಗಿತ್ತು. ಓಕೆ, ಎಂಥ ಹೊಲಸು ಇದು, ಶಾಪ ಇದು. ಓಕೆ, ಸೊ ಇವರು ದುಡ್ಡು ಸುಡೋದೇ ಅಲ್ಲ, ಬೆಂಗಳೂರಿಗೆ ಶಾಪ ಹಾಕ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಬಡತನ ಇದೆ. ಆ್ಯಕ್ಚುಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬಡತನ ಇದೆ. ನಾನು ಹೋಗಿದ್ದ ಜನರ ಹತ್ರ ಮಾತಾಡ್ತಾ ಇದ್ದೆ, ಅಲ್ಲಿ ಶಾಲೆಗಳಿಲ್ಲ, ಟೀಚರ್ಸ್ ಇಲ್ಲ, ಅವ್ರಿಗೆ ಬೇಸಿಕ್ ಹೆಲ್ತ್ ಸರ್ವಿಸಸ್ ಇಲ್ಲ. ಇವ್ರು ಯಾವುದಕ್ಕೆ ಏನೇ ಕೇಳಿದ್ರು ದುಡ್ಡಿಲ್ಲ ಅಂತಾರೆ. ಇದಕ್ಕೆ ದುಡ್ಡಿದೆಯಾ? ಯಾತಕ್ಕೆ ಮಾಡ್ತಾ ಇದ್ದಾರೆ ಇವರು? ಅವ್ರ ಉದ್ದೇಶ ಏನು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ಜನರಿಗಂತೂ ತುಂಬ ಹಾನಿ ಮಾಡ್ತಾ ಇದ್ದಾರೆ, ಶಾಪ ಹಾಕ್ತಾ ಇದ್ದಾರೆ. ಈಗ ಇದೇ ರೀತಿಯ ವಾದ ವಿವಾದಗಳು ಸೋಷಿಯಲ್ ಮೀಡಿಯಾದಲ್ಲೂ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾವ ರೀತಿ ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ, ಇದೊಂದು ರೀತಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಥವಾ ಇವ್ರು ದುಡ್ಡು ಮಾಡ್ಕೊಳ್ಳೋದು, ಅಂದ್ರೆ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನ ಮುನ್ನೆಲೆಗೆ ತಂದಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ನಾನು ಇವಾಗ ಏನು ಇಷ್ಟೊತ್ತು ಹೇಳಿದ್ದೀನಿ, ಅದರಲ್ಲಿ 80-90% ಮುಖ್ಯಾಂಶಗಳು ಎಂಜಿನಿಯರಿಂಗ್ ಆಸ್ಪೆಕ್ಟ್ಸು, ಈ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಡೀಸೆಲ್ ವರ್ಸಸ್ ಎಲೆಕ್ಟ್ರಿಕ್, ರೈಲ್ ಟ್ರಾನ್ಸ್ಪೋರ್ಟ್ ಅದರಲ್ಲಿ ಏನು ನಾನು ಎಲ್ಲೂ ಓದಿಲ್ಲ ಅಮ್ಮ ಜಾಸ್ತಿ. ಓಕೆ, ಆ್ಯಕ್ಚುಲಿ ಆ DPR ಅಲ್ಲಿ ಇರಬೇಕಾಗಿತ್ತು. ಆ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನು ಮಾಡ್ತಾರೆ, ಸರ್ಕಾರ ಏನು ಯಾವುದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಮಾಡ್ತಾರೆ. ಇವರು ಡಿಕಂಜೆಷನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಅವ್ರು ಪ್ರಾಮಾಣಿಕರಾದರೆ ಇದು ರೈಲ್ ಟ್ರಾನ್ಸ್ಪೋರ್ಟ್ ವರ್ಸಸ್ ರೋಡ್ ಟ್ರಾನ್ಸ್ಪೋರ್ಟ್, ಮೆಟ್ರೋ ಸಿಸ್ಟಮ್ ಕ್ಯಾರಿಂಗ್ ಕೆಪಾಸಿಟಿ ವರ್ಸಸ್ ಕಾರ್ ಕ್ಯಾರಿಂಗ್ ಕೆಪಾಸಿಟಿ, ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಎಲ್ಲೂ. ಅಲ್ಲಿ ಹಾಕಿದ್ದಾರೆ ಮೆಟ್ರೋ ಸ್ಟೇಷನ್ಸ್ ಎಲ್ಲಿದೆ, ಪ್ರೊಜೆಕ್ಟ್ ಪ್ಲಾನ್ ಮೆಟ್ರೋ ಸಿಸ್ಟಮ್ಸ್ ಎಲ್ಲಿ ಬರುತ್ತೆ ಅಂತ ಹಾಕಿದ್ದಾರೆ. ಬಟ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಇವ್ರು ಏನು ಹೇಳಿರ್ಬೋದು ಅವ್ರಿಗೆ, ನಾವು ಒಂದು ಟನಲ್ ರೋಡ್ ಮಾಡಬೇಕು, ನಮಗೊಂದು DPR ಮಾಡಿಕೊಡ್ತಾರೆ. ಅವ್ರಿಗೇನು, ಅವ್ರಿಗೆ ದುಡ್ಡು ಕೊಟ್ಟರೆ ಅವರು ದುಡ್ಡು ಕೆಲಸ ಮಾಡೋರು. ಅವ್ರಿಗೆ ಎಷ್ಟು ಸಮಾಜದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಷ್ಟು ಮಟ್ಟಿಗೆ ಇದೆಯೋ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ಇವ್ರು ಮಾಡ್ತಾ ಇರೋದು ನೋಡಿ, ಎಂಥ ಕಚಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಈಗ ಏನಂದ್ರೆ, ಇವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ. ಅದು ನಿಜ ಅಲ್ಲ ಅಂತಂದರೆ ಅದನ್ನು ಹೇಳಬೇಕಲ್ಲ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ರಾಜ್ಯದ ಉಪಮುಖ್ಯಮಂತ್ರಿ. ಬೇರೆ MLAಗಳೆಲ್ಲ ಏನು ಮಾಡ್ತಾ ಇದ್ದಾರೆ, MP ಏನು ಮಾಡ್ತಾ ಇದ್ದಾರೆ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ವೋಟ್ ಹಾಕೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಂತ ಬರ್ತಾರೆ. ಇಲ್ಲಿ ಇಷ್ಟು ಅನ್ಯಾಯ ನಡೀತಾ ಇದ್ರೆ ಮಾತಾಡಬಾರ್ದಾ? ಅವ್ರಿಗೆ ಈ ಎಲ್ಲ MLAಗಳು MP ಇಂಜಿನಿಯರ್ಸ್ ಅಲ್ಲ, ಎಲ್ಲರಿಗೂ ವೈಜ್ಞಾನಿಕ ಬ್ಯಾಕ್ಗ್ರೌಂಡ್ ಇರಲ್ಲ. ಬಟ್ ಅವ್ರಿಗೆ ಮನೋಭಾವ ಇದ್ದರೆ ಕೇಳ್ಬೋದಲ್ವ ಗೊತ್ತಿರೋವ್ರನ್ನ, ಸಾರ್ವಜನಿಕರಿಂದ ಕೇಳ್ಬೋದು. ಇದೇ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಸಿಕ್ಕುತ್ತೆ. ಬೇಕಾದಷ್ಟು ಜನ ಯಾತಕ್ಕೆ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ಹೇಳ್ತಾರೆ, ಇದಕ್ಕೆ ತಲೆಗೆ ಹಾಕೊಂಡ್ರೆ ತಾನೇ ಇವರು. ಸೊ ಹಾಗಾಗಿ ಇವ್ರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಅಲ್ಲ ಅಂತ ಹೇಳೋ ಜವಾಬ್ದಾರಿ ಇವ್ರದ್ದು. ಹೌದು. ಓಕೆ, ಅವ್ರು ಸುಮ್ಮನೆ ಇದ್ದಾರೆ ಅಂತಂದರೆ ನಿಜನೇ ಇರ್ಬೋದೇನೋ, ಅದಲ್ಲ ಅಂತ ನಾ ಹೇಗೆ ಹೇಳಲಿ? ಇವ್ರು ಯಾತಕ್ಕೆ ಮಾಡ್ತಿದ್ದಾರೋ ದೇವ್ರ ನಾ ಹೇಳ್ದಂಗೆ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ, ಅವ್ರು ಬೆಂಗಳೂರಿಗಾಗಲಿ ಕರ್ನಾಟಕಕ್ಕಾಗಲಿ ಜನಕ್ಕಾಗಲಿ ಹಾನಿ ಮಾಡಬೇಕು ಅಂತ ಉದ್ದೇಶ ಇರೋದಿಲ್ಲ. ಆದರೆ ಹಾನಿ ಅವ್ರು ಮಾಡ್ತಾ ಇರೋದ್ರ ಪರಿಣಾಮ ಈ ಥರ ಆಗ್ತಾ ಇದೆ, ಇದ್ರ ಬಗ್ಗೆ ಕಾಳಜಿ ಇಲ್ಲ. ಓಕೆ, ಈ ಸುರಂಗ ರಸ್ತೆನ ನಿಲ್ಲಿಸಿ ಅಂತ ಆಮೇಲೆ ಒಂದು ನಿಮಿಷ ಹೇಳ್ತೀನಿ ನೋಡಿ. ಈಗ ಬಡ ಜನರು ದುಡ್ಡು ಸುಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟಿದೆ. ಬೆಂಗಳೂರಲ್ಲಿ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಆರ್ಥಿಕವಾಗಿ ಮುಂದುವರೆದಿದೆ ಅಂತ ಹೇಳ್ತಾರೆ ಜನ. ಓಕೆ, ನಾನು ಕಂಡಿರೋ ಹಾಗೆ ಅನಿಸುತ್ತೆ, ನಿಜ ಅನಿಸುತ್ತೆ. ಬೆಂಗಳೂರು ಆರ್ಥಿಕವಾಗಿ ಬೇರೆ ಜಾಗಗಳಿಗೆ ಹೋಲಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾರೆ. ಬೆಂಗಳೂರಲ್ಲೂ ಕೂಡ ನಾನು ಈ ಇಂಡಿಪೆಂಡೆನ್ಸ್ ಡೇಗೆ ಒಂದು ಸ್ಕೂಲ್ಗೆ ಕರೆದಿದ್ರು, ಬನ್ನಿ ಅಂತ. ಓಕೆ, ಹೋಗಿದ್ದೆ. ಅಲ್ಲಿ ಪಾಪ ನಮ್ಮ ಸ್ವಾತಂತ್ರ್ಯೋತ್ಸವ ದಿನ ಒಂದು ಸಂಭ್ರಮದ ದಿನ, ಹಬ್ಬದ ದಿನ, ಎಲ್ಲ ಡ್ರಿಲ್ಗಳು, ಡ್ಯಾನ್ಸ್ಗಳು, ಹಾಡುಗಳು ಎಲ್ಲ ತರತರವ್ರಿ ಎಲ್ಲ ಪ್ರೋಗ್ರಾಮ್ ಮಾಡಿದರು. ನಾನು ನೋಡಿದೆ, ನನಗೊಂದು ಸ್ವಲ್ಪ, ನಾನು ಮೊದಲು ಆ ರೀತಿ ನೋಡಿರಲಿಲ್ಲ, ಆ್ಯಕ್ಚುಲಿ ಬೇರೆ ಎಲ್ಲೂ ನೋಡಿರಲಿಲ್ಲ. ಸುಮಾರು ಮಕ್ಕಳು ಶೂಸ್ ಹಾಕ್ಕೊಂಡು ಬಂದಿದ್ರು, ಅದು ಎಕ್ಸ್ಪೆಕ್ಟೆಡ್ ಒಂದು ರೀತಿ. ಸುಮಾರು ಮಕ್ಕಳು ಚಪ್ಪಲಿ ಹಾಕ್ಕೊಂಡು ಬಂದಿದ್ರು, ಸುಮಾರು ಮಕ್ಕಳು ಬರೀ ಕಾಲಲ್ಲಿ ಬಂದಿದ್ದರು. ಆವತ್ತು ಅವ್ರಿಗೆ ಸಮವಸ್ತ್ರಗಳು ಹಾಕ್ಕೊಂಡಿದ್ರು.
ಅಂದರೆ ಅಲ್ಲಿ ಶಾಲೆಯಲ್ಲಿ ಯಾರಿಗೆ ಬಡತನ ಇದ್ದರೂ ಕೂಡ ಸಮವಸ್ತ್ರಕ್ಕೆ ಬೇಕಾದ್ರೆ ಸಮವಸ್ತ್ರ ಕೊಡ್ತಾರಂತೆ ದುಡ್ಡು. ಅವ್ರಿಗೆ ಅವ್ರ ಮನೆಗಳಲ್ಲಿ ಚಪ್ಪಲಿ ಕೊಡ್ಸೋದಕ್ಕೆ ಅವ್ರ ಮಕ್ಳಿಗೆ ದುಡ್ಡಿಲ್ಲ ಅವ್ರ ಹತ್ರ, ಅಷ್ಟು ಬಡತನ. ಓಕೆ, ಆಮೇಲೆ ಅಲ್ಲಿ ಇಷ್ಟು ಬೆಂಗಳೂರಲ್ಲೇ ಅಷ್ಟು ಬಡತನ ಇದೆ. ಇನ್ನು ಇಡೀ ಕರ್ನಾಟಕ ತೊಗೊಂಡ್ರೆ, ಇನ್ನು ಗ್ರಾಮೀಣ ಪ್ರದೇಶ ತೊಗೊಂಡ್ರೆ, ಉತ್ತರ ಕರ್ನಾಟಕದಲ್ಲಿ ತುಂಬ ಬಡತನ ಇದೆ. ಇವರು ಈ ಥರ ದುಡ್ಡು ಪೋಲ್ ಮಾಡೋದು ಇದು ಅನ್ಯಾಯ. ಇಟ್ ಈಸ್ ಅನ್ಕಾನ್ಷನಬಲ್. ಓಕೆ, ಇದು ಪ್ರಜ್ಞಾವಂತಿಕೆ ಇಲ್ಲದೆ ಇರೋರು ಆದಂಗಾಯಿತು. ಓಕೆ, ಇಟ್ಸ್ ತುಂಬ ತಪ್ಪಿದು, ತುಂಬ ತಪ್ಪು ಮಾಡ್ತಾ ಇದ್ದಾರೆ. ನಾನು ಈ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಸಾರ್ವಜನಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊತೀನಿ, ಸರ್, ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಬೆಂಗಳೂರಿಗೆ ಶಾಪ ಹಾಕಬೇಡಿ. ಜನರ ದುಡ್ಡು, ಬಡ ದೇಶದ ಬಡ ರಾಜ್ಯದ ಬಡ ಜನರ ದುಡ್ಡನ್ನು ಸುಡಬೇಡಿ ಈ ರೀತಿ. ದಯವಿಟ್ಟು ಇದಕ್ಕೆ ನೀವು ಬಹಳ ಪ್ರಭಾವಿ ವ್ಯಕ್ತಿಗಳು. ನೀವು ಏನು ಮಾಡಬೇಕು ಅಂತ ಹೊರಟ್ರೆ, ರಾಜಕೀಯವಾಗಿ ಮಾಡೋಕ್ಕೆ ಹೊರಟ್ರೆ ಅದನ್ನು ತಡೆಯೋದಕ್ಕೆ ಬಹಳ ಕಡಿಮೆ ಜನಕ್ಕೆ ಶಕ್ತಿ ಇದೆ. ನೀವು ದಯವಿಟ್ಟು ಈ ರೀತಿ ಮಾಡಬೇಡಿ, ಜನಕ್ಕೆ ಶಾಪ ಹಾಕಬೇಡಿ, ಬೆಂಗಳೂರಿಗೆ ಶಾಪ ಹಾಕಬೇಡಿ. ನೀವು ಈಗಲೂ ಕೂಡ ಆಮೇಲೆ ಅದಕ್ಕೆ ಸ್ವಲ್ಪ ಕೆಲವು ಹೆಜ್ಜೆಗಳು ತೊಗೊಂಡಿರಿ ಮುಂದೆ. ದಯವಿಟ್ಟು ಹಿಂದೆ ಸರಿರಿ, ಬೆಂಗಳೂರಿಗೆ ಶಾಪ ಹಾಕಬೇಡಿ, ಕರ್ನಾಟಕಕ್ಕೆ ಶಾಪ ಹಾಕಬೇಡಿ. ಇದು ಅನ್ಯಾಯ, ತುಂಬ ಅನ್ಯಾಯ, ದೌರ್ಜನ್ಯ, ಭ್ರಷ್ಟಾಚಾರ. ಆಮೇಲೆ ಭ್ರಷ್ಟಾಚಾರ ಅಂದರೆ ಬರೀ ದುಡ್ಡು ತಿಂತಾರೆ ಅಂತನಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲದೆ ಏನೇನೋ ಹುಚ್ಚಾಪಟ್ಟೆ ಮಾಡೋದು, ಅದನ್ನು ಒಂದು ರೀತಿ ಆಮೇಲೆ ಅದು ಭ್ರಷ್ಟಾಚಾರ ಅಂತಾರೋ ಏನಂತಾರೋ, ಬಟ್ ತಪ್ಪು, ತುಂಬ ತಪ್ಪು. ಸರ್, ಈಗ ಈ ರಸ್ತೆ ಸುರಂಗದ ಇದಕ್ಕೇನಾದರೂ ನೀವೇನಾದರೂ ವಿರೋಧವಾಗಿ ಅಭಿಯಾನ ಏನಾದರೂ ಮಾಡ್ತಿದ್ದೀರಾ, ಅಥವಾ PIL ಏನಾದರೂ ಸಲ್ಲಿಸಿದ್ರೆ ನಿಮ್ಮ ಮುಂದಿನ ನಡೆ ಏನು? ನೋಡಿ, ಇದು ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಬಹಳ ಪ್ರಭಾವಿ ವ್ಯಕ್ತಿಗಳು, ಬಹಳ ಐಶ್ವರ್ಯವಂತ ವ್ಯಕ್ತಿಗಳು, ಅಧಿಕಾರ ಉಳ್ಳವರು, ರಾಜಕೀಯವಾಗಿ ಬಹಳ ಶಕ್ತಿವಂತರಾಗಿರೋರು. ನಾನೊಬ್ಬ ಸಾಧಾರಣ ಮನುಷ್ಯ, ಸಾಧಾರಣ ಪ್ರಜೆ, ನಾನೇನು ಮಾಡೋಕ್ಕಾಗತ್ತೆ? ನನಗೆ ಈ ಥರ ಈ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣರಾಗಿರೋರು MLAಗಳು, MP ಗಳು, ಈ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್, ನೀವು ಮುಖ್ಯಮಂತ್ರಿ, ನಿಮ್ಮ ಉಪಮುಖ್ಯಮಂತ್ರಿ ಈ ಥರ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ, ಮುಂದಾಳತ್ವ ತಗೊಂಡು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅಂತ ಇದ್ದರೂ ಕೂಡ ಇದು ಜವಾಬ್ದಾರಿ ನಿಮ್ಮ ಮೇಲೂ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರೆಲ್ಲ ಮುಂದೆ ಬರಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಈ ಆಗ್ತಿರೋ ನೋವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಯಾತಕ್ಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀನಿ? ನನಗೆ ವೈಯಕ್ತಿಕವಾಗಿ ನೋವಲ್ಲ. ಆಮೇಲೆ ನನಗೆ ನೋವೇನೆಂದರೆ, ನಮ್ಮ ಸಮಾಜನ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಊರನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ. ಅನ್ಯಾಯ ಮಾಡೋ ಉದ್ದೇಶ ಇಲ್ಲದೆ ಇರ್ಬೋದು, ಅನ್ಯಾಯ ಮಾಡೋ ಉದ್ದೇಶ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರು ಮಾಡ್ತಾ ಇರೋರ ಪರಿಣಾಮ ಈ ಥರ ಇದೆ. ಇದಕ್ಕಾಗಿ ಅವ್ರು ಗಂಭೀರವಾಗಿ ಇದನ್ನು ತೊಗೋಬೇಕು, ಇದನ್ನ ನಿಲ್ಲಿಸಬೇಕು. ಇದು ಇದಕ್ಕೆ ಇನ್ಚಾರ್ಜ್ ಆಗಿರೋ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರ ಜೊತೆ ಯಾರ್ಯಾರು ಇನ್ಚಾರ್ಜ್, ದಯವಿಟ್ಟು ನಿಲ್ಲಿಸಿ ಇದನ್ನು. ನೀವು ಜನರಿಗೆ ಬಹಳ ಒಂದು ದೊಡ್ಡ ಉಪಕಾರ ಮಾಡ್ತೀರಿ. ಈ ಅನ್ಯಾಯದ ದಾರಿಯನ್ನು ತೊರೆದು ಹಿಂದೆ ಬಂದು ಜನರಿಗೆ ನ್ಯಾಯ ಕೊಡಿ, ದಯವಿಟ್ಟು ಪ್ಲೀಸ್. ಓಕೆ ಸರ್. ನೀವು ಅಂಡರ್ಗ್ರೌಂಡ್ ಟನಲ್ ಮೆಟ್ರೋ ಸಿಸ್ಟಮ್ ಮಾಡಿ, ವ್ಯಾಪಕ ಮೆಟ್ರೋ ಸಿಸ್ಟಮ್, ಅಂಡರ್ಗ್ರೌಂಡ್ ಪ್ಲಸ್ ಓವರ್ ಹೆಡ್ ಎರಡೂ ಸೇರಿಸಿ ವ್ಯಾಪಕ ಮೆಟ್ರೋ ಸಿಸ್ಟಮ್ ಇಡೀ ಬೆಂಗಳೂರು ಕವರ್ ಆಗಲಿ. ಯಾರೇ ಬೆಂಗಳೂರಲ್ಲಿ ವಾಸ ಮಾಡೋರು ಅವ್ರು ನಡ್ಕೊಂಡು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇರಲಿ. ನಿಮಗೆ ಕಂಜೆಷನ್ ವಿಲ್ ಬಿ ನಾನ್ ಎಕ್ಸಿಸ್ಟೆಂಟ್. 85% ಜನ ಏನಕ್ಕೆ ಓಡಾಡ್ತಾರೆ, ಅವ್ರು ಮೆಟ್ರೋಲ್ ಓಡಾಡೋದು, ನಾನು ಹೇಳ್ದಂಗೆ 70% ಜನ ಅವರು ಕೆಲಸಕ್ಕೆ ಹೋಗಿ ಬರೋದಕ್ಕೆ, ಇನ್ನೊಂದು 15% ಜನ 15% ಅವರು ಬೆಂಗಳೂರಲ್ಲಿ ವ್ಯಾಪಾರ ಮಾಡೋದಕ್ಕೆ ಮಾಡ್ತಾರೆ. 70ರಿಂದ 85% ಜನ ಮೆಟ್ರೋ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರೆ ಕಂಜೆಷನ್ ಕುಸಿದು ಬಿದ್ದೋಗುತ್ತಲ್ರಿ. ಎಲ್ಲೋಗುತ್ತೆ? ಎಲ್ಲಿರುತ್ತೆ ಕಂಜೆಷನ್ನು? ಪೀಕ್ ಅವರ್ಸಲ್ಲಿ ಇರೋದಿಲ್ಲ, ಪೀಕ್ ಅವರ್ಸಲ್ಲೂ ಇರೋಲ್ಲ. ಬೇರೆ ಟೈಮಲ್ಲಿ ನಿಮಗೆ ಮೆಟ್ರೋ ಈ ಟನಲ್ ರೋಡ್ ಅವಶ್ಯಕತೆಯೂ ಇಲ್ಲ. ನಿಮಗೆ ರಾತ್ರಿ ಹೋಗ್ಬೇಕಾದ್ರೆ ಏನು ಕಂಜೆಷನ್ ಇಸ್ ನಾಟ್ ದಿ ಪ್ರಾಬ್ಲಮ್ ಸಾಮಾನ್ಯವಾಗಿ. ಅಂದರೆ ಏನಾದರೂ ಸ್ಪೆಷಲ್ ಹಬ್ಬ ಇದ್ದು ಅಥವಾ ಏನೋ ಅನಾಹುತ ಆಗಿ ಏನೋ ವಿಶೇಷ ಪರಿಸ್ಥಿತಿ ಇದ್ದರೆ ರಾತ್ರಿ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಆಫ್ ಪೀಕ್ ಅವರ್ಸು ಜಾಮ್ ಆಗಿರ್ಬೋದು. ಬಟ್ ಈ ಟನಲ್ ರೋಡ್ ಮೇಕ್ಸ್ ನೋ ಸೆನ್ಸ್. ಇದನ್ನು ನಿಲ್ಲಿಸಬೇಕು, ಖಂಡಿತ ನಿಲ್ಲಿಸಬೇಕು. ಇದಕ್ಕೆ ಸಂಬಂಧಪಟ್ಟರೆ ಎಲ್ಲರಲ್ಲೂ ಪ್ರಾರ್ಥನೆ, ದಯವಿಟ್ಟು ನಿಲ್ಲಿಸಿ. ಸಾಮಾನ್ಯ ಜನರಲ್ಲಿ ಪ್ರಾರ್ಥನೆ, ನಿಮ್ಮ MLAಗಳಿಗೆ ಕೇಳಿ, ನಿಮ್ಮ MP ಗಳಿಗೆ ಕೇಳಿ, ನಿಮ್ಮ ಮಿನಿಸ್ಟ್ರಿಗೆ ಕೇಳಿ, ಯಾತಕ್ಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ. ನಾನು ಈಗೇನು ಎಲ್ಲ ಮಾಹಿತಿ ಹಂಚ್ಕೊಂಡಿದ್ದೀನಿ, ಎಲ್ಲನೂ ಸಾರ್ವಜನಿಕವಾಗಿ ಹಂಚ್ಕೋತಾ ಇದ್ದೀನಿ. ಒಂದು ಸಾಧಾರಣ ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಹಂಚ್ಕೋತಾ ಇದ್ದೀನಿ. ಇದಕ್ಕೆ ಸಾರ್ವಜನಿಕವಾಗಿ ಉತ್ತರ ಕೊಡಲಿ, ಎಲ್ಲರಿಗೂ ಕೊಡಲಿ.
ಇದು ಬರೀ ನನಗೊಬ್ಬನಿಗೆ ಸಂಬಂಧಪಟ್ಟಿರೋದಲ್ಲ. ನನಗೆ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾರೆ, ಈ ಕಂಜೆಷನ್ ಇದು ಇರಲಿ ಇಲ್ಲದೆ ಹೋಗಲಿ, ಆಮೇಲೆ ಅದು ಬೇರೆ ಲೆಕ್ಕ. ಬಟ್ ಎಲ್ಲ ಜನಕ್ಕೂ ಎಷ್ಟು ನೋವು ಆಗ್ತಾ ಇದೆ, ಎಷ್ಟು ಆಗಕ್ಕೆ ಹೊರಟಿದೆ, ಇದು ನಿಲ್ಲಿಸಬೇಕು. ನಾನೇನು ಮಾಡ್ಬೋದು ಅಂತ ಕೇಳಿದ್ರಿ, ಅಷ್ಟೇ. ನಾನು ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತಮ್ಮ ಅಲ್ವಾ? ನಿಮ್ಮ ಮುಂದಿನ ನಡೆ ಏನಾದರೂ ಕೋರ್ಟ್ಗೆ ಹೋಗೋದು, ಅದಕ್ಕೆ ಏನಾದರೂ PILs ಆ ರೀತಿ ಏನಾದರೂ ನಿಮ್ಮದು ಪ್ಲ್ಯಾನ್ಸ್ ಇದೆಯಾ ಏನು ಅಂತ? ನಮ್ಮ ಇನ್ನೊಂದು ಆಯಾಮನ್ನು ನಾನು ಟಚ್ ಮಾಡಿದ್ದೀರಿ. ನಮ್ಮ ದೇಶದಲ್ಲಿರೋ ಕೋರ್ಟ್ ಸಿಸ್ಟಮ್ ವೆರಿ ಹೈಲಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ. ಏನಾದರೂ ಕೋರ್ಟ್ ಕೇಸ್ ಹಾಕಿದ್ರೆ ನೀವು ಒಂದು ಕಾಯಿನ್ ತೊಗೊಂಡು ಹಾಕ್ಬೋದು, ಹೆಡ್ಸ್ ಅದು ನಾನು ಸಾಯೋದ್ರೊಳಗೆ ಅದ್ರ ತೀರ್ಮಾನ ಬರುತ್ತೆ, ಟೇಲ್ಸ್ನ ಇಲ್ಲ ನಾನು ಸತ್ತ ಮೇಲೆ ನಾನು ತೀರ್ಮಾನ ಬರೋದ್ರೊಳಗೆ ನಾನು ಸಾಯ್ತೀನಿ. ನಡ್ಕೊಂಡು ಹೋಗ್ತಾ ಇರುತ್ತೆ, ಡೇ ಟು ಇನ್ನೊಂದು ತಿಂಗಳು, 2 ತಿಂಗಳು, 3 ತಿಂಗಳು, ಅವರು ಆ ಪಾರ್ಟಿ ಬರಲಿ. ಇಟ್ಸ್ ಎ ವೆರಿ ವೆರಿ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸಿಸ್ಟಮ್. ಅತ್ಯಂತ ಅತೃಪ್ತಿಕರ ಸಿಸ್ಟಮ್ ಇರೋದು ಇದು. ಏನೂ ಇಲ್ದಿರೋದಕ್ಕಿಂತ ವಾಸಿ. 0 ಇದ್ದರೆ ದೆನ್ ಇಟ್ ವಿಲ್ ಬಿ ದೆನ್ ನಮ್ಮ ಸಮಾಜನೇ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಹೈಲಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ. ನಾನು PIL ದುಡ್ಡು ಯಾರಮ್ಮ ಕೊಡ್ತಾರೆ? ನಾನು ಲಾಯರ್ ಅಲ್ಲ. ಓಕೆ, ನಾನು ಲಾಯರ್ ಆಗಿದ್ರು ಕೂಡ ನನಗೆ 24 ಗಂಟೆ ಟೈಮ್ ಇರುತ್ತೆ. ನಾನು ಏನೆಲ್ಲ ಮಾಡೋಕ್ಕಾಗುತ್ತೆ, ಎಷ್ಟೆಲ್ಲ ಮಾಡೋಕ್ಕಾಗುತ್ತೆ? ಒಂದು. ಎರಡನೇದು, ಇವಾಗ PIL ಹಾಕಿದ್ರೆ ಅದನ್ನು ಯಾವುದೋ ಒಂದು ಏನು ತೀರ್ಮಾನ ಬರೋದ್ರೊಳಗೆ ಇವ್ರು ಟನಲ್ ರೋಡ್ ಮಾಡಬೇಕು ಅಂತ ಮಾಡಿದರೆ ಇವ್ರಿಗೆ ಬೇಕಾದಷ್ಟು ಟೈಮ್ ಇರುತ್ತೆ. ನನಗೆ ಆ ಶಕ್ತಿ ಇಲ್ಲ. ನಮ್ಮ ಕೋರ್ಟ್ ಸಿಸ್ಟಮಲ್ಲಿ ಇಂಥ ವಿಷಯಗಳಿಗೆ ಬೇಗ ಸರಳವಾಗಿ ನ್ಯಾಯ ಸಿಕ್ಕುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಸಿಕ್ಕಬೇಕು. ಒಂದು ಒಳ್ಳೆ ಚೆನ್ನಾಗಿ ನಡೀತಿರೋ ದೇಶದಲ್ಲಿ, ಮುಂದುವರೆದ ದೇಶದಲ್ಲಿ ಸಿಕ್ಕಬೇಕು. ಬಟ್ ನಮ್ಮ ದೇಶ ಅಷ್ಟು ಮುಂದುವರೆದಿಲ್ಲ. ನಮ್ಮ ದೇಶದಲ್ಲಿ ಜುಡಿಷಿಯಲ್ ಸಿಸ್ಟಮ್ ಈಸ್ ಹೈಲಿ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರು ಇದಕ್ಕೆ ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸ್ಬೋದು? ಸುರಂಗ ರಸ್ತೆಗೆ ಅವರು ವೀಕ್ಷಕರಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ವೀಕ್ಷಕರಿಗೆ ನಾನು ಹೇಳ್ತೀನಿ, ನೀವೇನು ಮಾಡ್ಬೋದು, ನೀವು ಇವಾಗ ಏನಾದರೂ ವಿರೋಧ ಮಾಡಬೇಕಂದ್ರೆ ಈಗ ಇನ್ನೊಂದು ಕಾನೂನು ಮಾಡಿದಾರಲ್ಲ, ನೀವು ಫ್ರೀಡಮ್ ಪಾರ್ಕ್ ಹೋಗಿ ಮಾಡಿ ಅಂಥೇಳಿ. ಯಾಕೆ ಫ್ರೀಡಮ್ ಪಾರ್ಕಲ್ಲಿ ನೀವು ಮಾಡ್ಕೊಳ್ರಿ, ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ಏನೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತೇಳಿ, ನಮ್ಮ ಕಣ್ಣೆದ್ರು ಕಾಣಿದ್ರೆ ಹೂ ಕೇರ್ಸ್ ಅಂತ. ಮೇ ಬಿ ಅದು ಮಾಡ್ಬೋದು. ನೀವು ಫ್ರೀಡಮ್ ಪಾರ್ಕ್ ಹೋಗಿ ಏನೋ ಪ್ರೊಟೆಸ್ಟ್ ಮಾಡ್ಬೋದು. ಇಲ್ಲ ಇದು ನೀವು ಇರೋ ಕಡೆನೇ ಯಾವ್ಯಾವ ರೀತಿ ಸಾಧ್ಯನೋ ಮಾಡಿ. ಇನ್ನೊಂದು ಮೇ ಬಿ ಒಂದು ಐಡಿಯಾ ಮನಸ್ಸಿಗೆ ಬರುತ್ತೆ, ಹಂಚ್ಕೋತೀನಿ. ಅದನ್ನು ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲ ಆರ್ಮ್ ಬ್ಯಾಂಡ್ಸ್ ಆಗಲಿ, ನಿಮ್ಮ ಶರ್ಟ್ಸ್ ಆಗಲಿ, ಅಥವಾ ಕ್ಯಾಪ್ಗಳಾಗಲಿ, ನಿಮ್ಮ ಕಾರ್ಗಳ ಮೇಲೆ ಸ್ಟಿಕ್ಕರ್ಸ್ ಆಗಲಿ ಮಾಡಿಸ್ಕೊಂಡು, ಇನ್ಫ್ಯಾಕ್ಟ್ ಇದೆಲ್ಲ ಪ್ರಿಂಟ್ ಮಾಡಿ ಸೇಲ್ ಮಾಡೋರಿಗೆ ಅವ್ರಿಗೊಂದು ಐಡಿಯಾ ಇದೆ. ದಯವಿಟ್ಟು ಟನಲ್ ರೋಡ್ ಬೇಡ, ನಮಗೆ ಮೆಟ್ರೋ ಸಿಸ್ಟಮ್ ಬೇಕು ಅಂತ ಏನಾದರೂ ಸ್ಟಿಕ್ಕರ್ಗಳು, ಬ್ಯಾನರ್ಗಳು ಮಾಡಿ ನಿಮ್ಮ ಮನೆಗಳಲ್ಲಿ ಹಾಕ್ಕೋಬೋದಾ? ಅದಕ್ಕೆ ಸರ್ಕಾರ ನಿಮಗೆ ಪರ್ಮಿಷನ್ ಕೊಡಲ್ಲ ಅಂತ ಏನು ಅಡ್ಡ ಬರೋದಿಲ್ಲ ಅಂತ ಅನ್ಕೋತೀನಿ. ನಿಮ್ಮ ಮನೆ ಮುಂದೆ ನೀವೇನು ಬೇಕಾದ್ರೂ ಹಾಕ್ಕೋಬೋದು ಅಂತ ಅನ್ಕೋತೀನಿ. ಹಾಕ್ಕೊಳ್ಳಿ. ನಿಮ್ಮ ಕಾರ್ಗಳ ಮೇಲೆ, 2 ವೀಲರ್ಗಳ ಮೇಲೆ ಹಾಕ್ಕೊಳ್ಳಿ. ಇದನ್ನು ನೀವು ನಿಮ್ಮ ಬಟ್ಟೆ ಮೇಲೆ ಪ್ರಿಂಟ್ ಮಾಡಿಸ್ಕೊಂಡು, ಶರ್ಟು ಅಂಥದ್ರ ಮೇಲೆ ಪ್ರಿಂಟ್ ಮಾಡಿಸ್ಕೊಂಡು ಹಾಕ್ಕೊಳ್ಳಿ. ಆರ್ಮ್ ಬ್ಯಾಂಡ್ಸ್ ಹಾಕ್ಕೊಳ್ಳಿ. ಆಮೇಲೆ ಹೋಗಿ ವಿಧಾನಸೌಧ ಮುಂದೆ ಇದನ್ನು ಎಲ್ಲರೂ ಹೋಗಿ ಎಲ್ಲ ನಮಸ್ಕಾರ. ನೀವು ವಿರೋಧ ಮಾಡೋಂಗಿಲ್ಲ ಅಲ್ವಾ? ಅವ್ರಿಗೆ ನಮಸ್ಕಾರ, ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಬೇಡಿಕೆ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಇದ್ರೆ ಮಾಡಿ. ಆಮೇಲೆ ನಿಮಗೆ ನಿಮ್ಮ MLA ನಿಮಗೆ ಸಿಗ್ತಾರೆ ಅಂತಂದರೆ ಅವ್ರ ಹತ್ರ ಹೋಗಿ ಮಾತಾಡಿ. ನಿಮ್ಮ MP ನಿಮ್ಗೆ ಸಿಗ್ತಾರೆ ಅಂದರೆ ಅವ್ರ ಹತ್ರ ಹೋಗಿ ಮಾತಾಡಿ. ನಿಮಗೆ ಮಿನಿಸ್ಟ್ರ್ ಹತ್ರ ಹೋಗಿ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂದರೆ ಅವ್ರ ಹತ್ರ ಹೋಗಿ ಮಾತಾಡಿ. ಈಗ ನಾನು ಏನೆಲ್ಲ ಹಂಚ್ಕೊಂಡಿದ್ದೀನಿ ಈ ಮಾಹಿತಿಗಳ ಬಗ್ಗೆ ಕೇಳಿ. ಆಮೇಲೆ ನೀವು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಏನು ಕೇಳಿದ್ದೀನಿ ಅಂತ, ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಬೇಕಾದರೆ ಒಂದು ಟ್ರಾನ್ಸ್ಕ್ರಿಪ್ಟ್ ಬೇಕಲ್ಲ ನಿಮಗೆ, ಇದರಲ್ಲಿ ಏನಿದೆ ಅಂತ ಹೇಳಿ. ಬಹಳ ಮುಖ್ಯ ಅಂಶಗಳು. ರೈಲ್ ಟ್ರಾನ್ಸ್ಪೋರ್ಟ್ ಈಸ್ ಮಚ್ ಚೀಪರ್ ದೆನ್ ರೋಡ್ ಟ್ರಾನ್ಸ್ಪೋರ್ಟ್. ಇನ್ನೊಂದು ಮುಖ್ಯ ಅಂಶ, metro train system carrying capacity is very incomparably higher than road system. And so metro tunnel metro system ಗೆ ಹೋಲಿಸ್ಕೊಂಡ್ರೆ ಅಥವಾ ಟನಲ್ ರೋಡ್ ಹೋಲಿಸ್ಕೊಂಡ್ರೆ ಅದು ಹೋಲಿಕೆನೇ ಇಲ್ಲ. ನಮಗೆ ಬೇಕಾಗಿರೋದು. ಆಮೇಲೆ ಕಾಸ್ಟ್ ನೋಡಿದ್ರೆ ಈಗ ಏನು ಒಂದು ಕಿಲೋಮೀಟರ್ ಮೆಟ್ರೋ ಕಟ್ಟೋದಕ್ಕೆ 400 ಕೋಟಿಯಿಂದ 1000 ಕೋಟಿ.
ಆ್ಯಕ್ಚುಯಲ್ ರೆಕಾರ್ಡ್ ಇವರು ಈ ಟನಲ್ ಒಂದು ಟನಲ್ ಮಾಡೋದಕ್ಕೆ ಈಗ 20,000 ಕೋಟಿ 40,000 ಕೋಟಿ ಆಯಿತು, 1,00,000 ಕೋಟಿ ಆಗುತ್ತೆ. ಆಮೇಲೆ ಇನ್ನು ಅಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಳ್ಳೋ ಏನೇನು ಸಮಸ್ಯೆಗಳಾಗುತ್ತೋ ಭಗವಂತ ಬಲ್ಲ. ಮೇಂಟೆನೆನ್ಸ್ ಅಷ್ಟಕ್ಕಷ್ಟೇ ಇರುತ್ತೆ. ಅಟ್ಲೀಸ್ಟ್ ಮೆಟ್ರೋ ಸಿಸ್ಟಮ್ ಮೇಂಟೈನ್ ಮಾಡೋರು BMRC ಅವರು ಚೆನ್ನಾಗಿ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಈ ಸುರಂಗಗಳಲ್ಲಿ ನೀರು ಬರೋದು ಆ ಥರ ಏನು ಸಮಸ್ಯೆ ಆಗಿಲ್ಲ. ಡೆಲ್ಲಿಲೂ ಸುರಂಗ ಮಾರ್ಗಗಳು, ಓವರ್ ಹೆಡ್ ಮೆಟ್ರೋ ಸಿಸ್ಟಮ್ಸ್ ಇದೆ, ಅಲ್ಲೂ ಆ ಥರ ಸಮಸ್ಯೆ ಇದೆ. ಚೆನ್ನಾಗಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ. ಅದನ್ನು ಮಾಡಬೇಕು. ಸೊ ನಿಮ್ಮ ಪ್ರತಿನಿಧಿಗಳು ಯಾರಿದ್ದಾರೋ ಅವ್ರಿಗೆ ಇದನ್ನು ಮನವರಿಕೆ ಮಾಡಿಸಿ. ಅವ್ರು ಯಾವುದೇ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇಂಡಿಪೆಂಡೆಂಟ್ ಯಾವುದೇ ಪಾರ್ಟಿಯವರಾಗೋಗಲಿ, ಓಕೆ, ನೀವು ಮಾತಾಡಿ, ಎಲ್ಲ ಕಡೆ ಪ್ರಶ್ನೆ ಮಾಡಿ. ನಿಮ್ಮ ಇರೋ ಜಾಗದಲ್ಲಿ ಈಗ ತರ್ತಾರವ್ರಿಗೆ ನಿಮ್ಮ ಮೀಟಿಂಗ್ಗಳು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ರೊಟೆಸ್ಟ್ ಅಂತ ಅಲ್ಲದೆ ಇದ್ರೂ ಕೂಡ ಜನರು ಈ ಮಾಹಿತಿ ಹಂಚ್ಕೊಳ್ಳೋಕ್ಕೆ, ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳೋದಕ್ಕೆ, ಈ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮಗೊಂದು 10 ಜನನೋ 50 ಜನನೋ 100 ಜನನೋ 500 ಜನ ಮೀಟಿಂಗ್ ಮಾಡೋದಕ್ಕೆ ನಿಮ್ಗೆ ಎಲ್ಲ ಅವಕಾಶ ಇದೆ. ನಿಮ್ಗೆ ಆಡಿಟೋರಿಯಂ ಆಗಲಿ, ದೇವಸ್ಥಾನ ಆಗಲಿ, BBMP ಆವರಣ ಆಗಲಿ, ಎಲ್ಲಿ ಮೀಟಿಂಗ್ ಮಾಡಿ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಚರ್ಚೆ ಮಾಡಿ. ಮೇ ಬಿ ನೀವೇನು ಮಾಡ್ಬೋದು ಅಂತ ಹೇಳ ಸಾಧ್ಯ ಆದರೆ, ಐ ಡೋಂಟ್ ನೋ ನಿಮ್ಗೆ ಆಗುತ್ತೋ ಇಲ್ಲೋ, ಈ ವಿಡಿಯೋದ ಟ್ರಾನ್ಸ್ಕ್ರಿಪ್ಟ್ ಮಾಡಿ, ಎಲ್ಲರಿಗೂ ಪಬ್ಲಿಷ್ ಮಾಡಿ. ವಿಡಿಯೋನೂ ಇರಲಿ, ಟ್ರಾನ್ಸ್ಕ್ರಿಪ್ಟ್ ಮಾಡಿ ನೀವೇ ಹಂಚ್ಕೊಳ್ಳಿ. ಸೊ ಈ ಥರ ಪ್ರಶ್ನೆಗಳಿದೆ, ಇದಕ್ಕೆ ಉತ್ತರ ಕೊಡಿ. ನಮ್ಮ ಜನಪ್ರತಿನಿಧಿಗಳು ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕೆ, ಇದು ಪ್ರಜಾಪ್ರಭುತ್ವ, ಇದು ರಾಜ ಮಹಾರಾಜ ಚಕ್ರವರ್ತಿ ಆ ಥರ ಆಡಳಿತ ಅಲ್ಲ. ನೀವು ಪ್ರಜೆಗಳಿಗೆ ಉತ್ತರ ಕೊಡಿ ಅಂತ ಹೇಳೋದಕ್ಕೆ ಜನಗಳಿಗೆ ಈ ಥರ ನೀವು ಅನುಕೂಲ ಮಾಡಿಕೊಡ್ಬೋದು ಸಾಧ್ಯ ಇದ್ದರೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ನೀವು ವೀಕ್ಷಕರ ಜೊತೆ ಮಾತಾಡಿದ್ದೀರಾ. ಸುರಂಗ ರಸ್ತೆ ಯಾಕೆ ಬೇಡ ಮತ್ತು ಅದಕ್ಕೆ ಬದಲಿ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನನ್ನ ಆಸೆ ಇದು ಒಳ್ಳೆಯದಾಗಲಿ. ಈ ಡಿಸಾಸ್ಟರ್ ಆಗ್ತಿರೋ ಅನಾಹುತ ಆಗದೇ ಇರಲಿ, ಓಕೆ ಅಂತ ಇದು ನನ್ನ ಆಸೆ. ಜನರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸೆ. ಥ್ಯಾಂಕ್ ಯು, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.